ಸರ್ವಶಕ್ತನು ಮಹಾಪರಿಶುದ್ಧನಾಗಿರುವ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಕನಿಕರವು ದಯವುಳ್ಳ ದೇವರಾಗಿರುವುದಕ್ಕಾಗಿ ಸ್ತೋತ್ರ, ಮಮತೆಯುಳ್ಳ ದೇವರಾಗಿರುವುದಕ್ಕಾಗಿ ಸ್ತೋತ್ರ, ಪ್ರೀತಿ ಸ್ವರೂಪನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ, ನಮಗೋಸ್ಕರ ಮಾತನಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ, ನಮ್ಮ ಇಷ್ಟಾರ್ಥ ನೆರವೇರಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನ ಆರಾಧನೆಯನ್ನು ಕರಳು ಒಪ್ಪಿಸಿಕೊಡ್ತೇವೆ, ವಾಕ್ಯ ಸಂದೇಶನ ಕರಳು ಒಪ್ಪಿಸಿಕೊಡ್ತೇವೆ, ಬರುವಂತೆ ನಿನ್ನ ಜನರನ್ನ ಕರಳು ಒಪ್ಪಿಸಿಕೊಡ್ತೇವೆ. ದುಃಖದಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಲ್ಲಿ ಬರುವಂಥ ಜನರಿಗೆ ನೀನು ಕರ್ತನೆ ಸಭೆಯಲ್ಲಿ ನಿಂತು ಮಾತನಾಡಬೇಕಾಗಿ ಸ್ತೋತ್ರ. ಈ ದಿನದ ಕಾಣಿಕೆ ಭಾಗ, ಆರಾಧನೆ ಭಾಗ, ವಾಕ್ಯ ಸಂದೇಶದ ಭಾಗ, ಬಿಡುಗಡೆ ಪ್ರಾರ್ಥನೆ, ಎಲ್ಲ ಪ್ರಾರ್ಥನೆಗಳಲ್ಲಿ ಪವಿತ್ರಾತ್ಮ ನೀನು ಚಲಿಸಬೇಕಾಗಿ ನಿನಗೆ ಸ್ತೋತ್ರ ಮಾಡ್ತಾರೆ ಅಪ್ಪ. ಬಂದಂಥ ಜನಗಳು ತಿರುಗಿ ಚಿಂತೆಯಲ್ಲಿ, ಕಣ್ಣೀರಿನಲ್ಲಿ ಹೋಗಲಿಕ್ಕೆ ಬಿಡದೆ ಪವಿತ್ರಾತ್ಮನಾದ ದೇವರೇ ನೀನು ಮಾತನಾಡಬೇಕಾಗಿ, ನಿನ್ನ ಕ್ರಿಯೆ ನಡೆಯಬೇಕಾಗಿ, ಅದ್ಭುತ ಕಾರ್ಯ ನಡೆಯಬೇಕಾಗಿ, ಅನೇಕರನ್ನು ಮುಟ್ಟಬೇಕಾಗಿ, ಅನೇಕರನ್ನು ಸ್ಪರ್ಶಿಸಬೇಕಾಗಿ, ನಿನ್ನ ಪವಿತ್ರಾತ್ಮನು ಅನೇಕರ ಹೃದಯದಲ್ಲಿ ಅಪ್ಪ ದೇವರಿಗಿರುವ ಕಳವಳ ನೀಗಿಸಬೇಕಾಗಿ, ಇರುವ ಕಣ್ಣೀರು ನೀಗಿಸಬೇಕಾಗಿ, ಇರುವ ಚಿಂತೆಯನ್ನು ಅಪ್ಪ ತೆಗೆದುಹಾಕಬೇಕಾಗಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಿನ್ನ ಆತ್ಮನು ನಮ್ಮ ಸಭೆಯಲ್ಲಿಯೂ, ಸಭಾ ಪಾಲಕರಲ್ಲಿಯೂ, ಆರಾಧನೆ ಮಾಡುವ ನಮ್ಮಲ್ಲಿ ಅಪ್ಪ ಆರಾಧನೆ ಮಾಡಲಿಕ್ಕೆ ಬರುವ ನಿನ್ನ ಜನರಲ್ಲಿ ಪವಿತ್ರಾತ್ಮನೇ ನೀನು ಚಲಿಸು, ನಮಗೆ ಸಹಾಯ ಮಾಡು. ಆರಾಧನೆಯನ್ನು ಕರ್ತನ ಕಳುಹಿಸಿಕೊಡ್ತಾನೆ. ನಡೆಸು ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಆಶೀರ್ವದಿಸು. ಆರಾಧನೆ ಮಾಡುವ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡು. ನೀನು ಮಾಡುವುದಕ್ಕಾಗಿ, ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದೆಲ್ಲ ಕ್ಷಣಗಳನ್ನು, ಸಮಯವನ್ನು, ಸಂದರ್ಭವನ್ನು ನಿನ್ನ ಪಾದಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಒಂದೇ ಪರಲೋಕ ತಂದೆಯೇ, ಆಮೆನ್. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನಂಪ್ರಿಯನೇ, ಸುಂದರನೇ, ಸಪಾ ಅತಿಶಯನೇ, ಮಹೋನ್ನತನೇ, ನಂಪ್ರಿಯನೇ, ಸುಂದರನೇ, ಸಯ ಅತಿಶಯನೇ, ಮಹೋನ್ನತನೇ, ನಂಪ್ರಿಯನೇ, ಅದು ಸಾವಿರದಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ಕರ್ತವೇ, ಸಾರೋನಿನ ಪುಷ್ಪ ನಿನ್ನ ತಾವರೆ, ನಿನ್ನನ್ನು ನಾ ಕಂಡೆನೆ, ಅದು ಸಾವಿರದಲ್ಲಿ ಶ್ರೇಷ್ಠ, ಪ್ರೀತಿಯ ಕರ್ತವೇ, ಶಾರೋನಿನ ಪುಷ್ಪ ನಿನ್ನ ತಾವರೆ, ನಿನ್ನನ್ನು ನಾ ಕಂಡೆನೆ, ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ಎಸಪ್ಪ ನಾನು ಬಯಸುವೆನು, ನಿನ್ನನ್ನು ನೋಡಲು ಎಸಯ ಪ್ರೀತಿಸಲು ನಾನು ಬಯಸುವೆನು, ಯೇಸುವೇ ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸುವೇ ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸುವೇ ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆನು,
அதிசயனே மகோன்னதனே நன்றியனே சரியா சுந்தரனே அதிசயனே மகோன்னதனே நன்றியனே சுந்தரனே அதிசயனே மகோன்னதனே நன்றியனே ஜயா சுந்தரனே அதிசயனே சயா மகோன்னதனே நன்றியனே ಮಹೋನ್ನತನಾದ ದೇವರೇ, ಓ ಸುಂದರನಾದ ದೇವರೇ, ಅತಿಶಯನಾಗಿರುವ ದೇವರೇ, ಓ ಸರ್ವಶಕ್ತನಾಗಿರುವ ಕರ್ತನೇ ನಿನಗೆ ಸ್ತೋತ್ರ ಮಾಡ್ತೇನೆ ಅಪ್ಪ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. 10,000ರಲ್ಲಿ ಅತಿ ಶ್ರೇಷ್ಠನಾಗಿರುವ ನೀನು ಕರ್ತನೆ. ಓ ಯೂದ ಕುಲದ ಸಿಂಹವಾಗಿರುವ ನೀನು ಕರ್ತನೆ. ಓ ನಿನ್ನ ಹಾಗೆ ಯಾರು ಇಲ್ಲ ಕರ್ತನೆ. ನಮ್ಮನ್ನು ರಕ್ಷಿಸಲಿಕ್ಕೆ ಬಲವುಳ್ಳ ಹಸ್ತವುಳ್ಳ ಆತನು, ನಮ್ಮ ಬಲಗಡಿಯಲ್ಲಿ ನೆರಳಿನಂತೆ ನಿಂತಿರುವ ಆತನೇ ನಿನಗೆ ಸ್ತೋತ್ರ ಮಾಡ್ತೇವೆ ಅಯ್ಯ. ತಂದೆಯ ಬಲಗಡಿಯಲ್ಲಿ ಕೂತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವ ಆತನೇ ನನಗೆ ಕೃತಜ್ಞತಾ ಸ್ತುತಿ ಮಾಡ್ತೇವೆ ಕರ್ತನೆ. ಅಯ್ಯ ಆರಾಧನೆ ಮಾಡುವ ಓ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿ ಪರಲೋಕದಿಂದ ಲಾಲಿಸಿ ಓ ಯಥಾರ್ಥ ಮನಸ್ಸುಳ್ಳವರ ಮೇಲೆ ತನ್ನ ಪ್ರತಾಪವನ್ನು ತೋರ್ಪಡಿಸ್ತೇನೆ ಎಂಬುದಾಗಿ ಹೇಳಿದಾತನೇ. ಯಥಾರ್ಥವಾಗಿ ಆರಾಧನೆ ಮಾಡಿದ ನಿನ್ನ ಮಕ್ಕಳ ಮೇಲೆ ಕರ್ತನೆ ನಿನ್ನ ಮಹಿಮೆಯನ್ನು, ನಿನ್ನ ಶಕ್ತಿಯನ್ನು, ನಿನ್ನ ಪವಿತ್ರಾತ್ಮನ ಬಲವನ್ನು ಕರ್ತನೆ. ಓ ಅವಮಾನವನ್ನು ನೀಗಿಸುವ ನಿನ್ನ ಶಕ್ತಿ, ಓ ಕೈ ಹಾಕಿ ಮಾಡಿದ್ದಕ್ಕೆ ಬಿಡುಗಡೆ ಕೊಡುವ ನಿನ್ನ ಶಕ್ತಿ, 2ರಷ್ಟು ಆಶೀರ್ವಾದ ಮಾಡುವ ನಿನ್ನ ಶಕ್ತಿ, ಮನೆ ಒಳಗೆ ಆಶೀರ್ವಾದ ಮಾಡುವ ನಿನ್ನ ಶಕ್ತಿ, ಮನೆ ಹೊರಗೆ ಆಶೀರ್ವಾದ ಮಾಡುವ ನಿನ್ನ ಶಕ್ತಿ, ಓ ಕ್ಷಣ ಮಾತ್ರದಲ್ಲೇ ರೋಗ ಸೌಖ್ಯ ಮಾಡುವ ನಿನ್ನ ಶಕ್ತಿ. ಹೋಗಿರಿ, ರೋಗಿಗಳ ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬೀಳಿಸಿರಿ, ಲೋಕದ ಕಟ್ಟ ಕಡೆಗೆ ಸುವಾರ್ತೆ ಸಾರಿರಿ ಎಂಬುದಾಗಿ ಹೇಳಿದ ನಿನ್ನ ವಾಗ್ದಾನ ಯೇಸು ನಾಮದಲ್ಲಿ ನಮ್ಮ ಸಭೆಯಲ್ಲಿ, ಪಾಲಕರಲ್ಲಿ, ನಮ್ಮಲ್ಲಿ ನೆರವೇರಬೇಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅಯ್ಯ ನಿನ್ನ ಗಾಯವುಳ್ಳ ಹಸ್ತ ಇಲ್ಲಿ ಶಿರಬಾಗಿದವರ ಮೇಲೆ, ಆತ್ಮದಲ್ಲಿ ನೊಂದುಕೊಂಡವರ ಮೇಲೆ ಸ್ವಾಮಿ ನಾನು ಕೈ ಬಿಡುವ ದೇವರಲ್ಲ. ಎಷ್ಟು ಹಳೆಯದಾಗಿದ್ರೂ ನಾನು ನಿನ್ನನ್ನು ಸ್ವಸ್ಥ ಮಾಡ್ತೇನೆ ಎಂಬುದಾಗಿ ಕರ್ತನೆ. ಅಪ್ಪ ಈ ಮಕ್ಕಳನ್ನು ಸ್ವಸ್ಥ ಮಾಡಿದ್ದಕ್ಕಾಗಿ ಸ್ತೋತ್ರ, ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಹಸ್ತ ಅನೇಕರನ್ನು ಮುಟ್ಟುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಗಾಯವುಳ್ಳ ಹಸ್ತ ಮುಟ್ಟುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೇ ನೀನು ಮುಟ್ಟುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅನೇಕರು ಸಾಕ್ಷಿ ಹೇಳುವಂತೆ ಅದ್ಭುತ ಮಾಡು ಕರ್ತನೆ. ಅಪ್ಪ ಅವರು ಕರ್ತನೆ ನೆರೆಯವರ ಸಂಗಡ ಸಾಕ್ಷಿ ಹೇಳಯ್ಯ, ಅಕ್ಕಪಕ್ಕದ ಸಂಗಡ ಸಾಕ್ಷಿ ಹೇಳಯ್ಯ. ಅನೇಕರಿನ ಅನೇಕರು ಹೊತ್ತು ತರುವ ಮಕ್ಕಳಾಗಿ ಮಾರ್ಪಡಿಸು ಕರ್ತನೆ, ಬೆಳಕಾಗಿ ಮಾರ್ಪಡಿಸು ಕರ್ತನೆ, ಉಪ್ಪಾಗಿ ಮಾರ್ಪಡಿಸು ಕರ್ತನೆ. ಅಪ್ಪ ನಮ್ಮ ಸಭೆ ಮೇಲೆ ಆತ್ಮನ ಶಕ್ತಿ ಇಳಿದು ಬಂದು ಅಭಿಷೇಕ ಮಾಡು, ಆಶೀರ್ವಾದ ಮಾಡು. ಮುಂದಿನ ಎಲ್ಲ ಸಮಯ ಪರಿಶುದ್ಧಾತ್ಮನ ಕೈಗೊಪ್ಪಿಸಿಕೊಡ್ತೇನೆ. ನೀತಿ ನ್ಯಾಯ ಧರ್ಮವನ್ನು ಆಚರಿಸುವ ನಿನ್ನ ಆತ್ಮನು ನಮ್ಮನ್ನು ನಡೆಸಲಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡುತ್ತಾ ನಮ್ಮನ್ನು ನಾವೇ ತಗ್ಗಿಸಿಕೊಳ್ತೇವೆ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಅನೇಕ ಕಟ್ಟುಗಳನ್ನು ದೇವರು ಹೊಡೆದಿದ್ದಾರೆ. ನಂಬಿಕೆಯಿಂದ ಒಂದು ಸಾರಿ ದೇವರಿಗೆ ಸ್ತೋತ್ರ ಹೇಳಿ. ದೇವರಿಗೆ ಸ್ತೋತ್ರವಾಗಲಿ. ನೀವೆಲ್ಲರೂ ಒಳ್ಳೆಯ ಆರಾಧನೆ ಮಾಡಿ ದೇವರ ಪವಿತ್ರ ಆತ್ಮರಲ್ಲಿ ಬಲ ಹೊಂದಿದೆ ಎಂದು ನಾನು ಭಾವಿಸುತ್ತೇನೆ. ದೇವರಿಗೆ ಸ್ತೋತ್ರ. ಹೋದ 2-3 ವಾರಗಳಲ್ಲಿ ಯೇಸುಕ್ರಿಸ್ತನ ಮಾದರಿಯು ಮತ್ತು ಯೇಸುಕ್ರಿಸ್ತನ ಪ್ರೀತಿಯು ಬಗ್ಗೆ ತಿಳ್ಕೊಂಡು ಬಂದಿದೆ. ಹಲ್ಲೆಲೂಯಾ. ವಿಮೋಚನಕಾಂಡ ಪುಸ್ತಕ 39ನೇ ಅಧ್ಯಾಯ 42-43 ವಾಕ್ಯ ಇವತ್ತಿನ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ಆ ಕೆಲಸವನ್ನೆಲ್ಲ ಮಾಡಿದರು.
ಅವರು ಮಾಡಿದ್ದ ಕೆಲಸವನ್ನು ಮೋಶೆ ಪರೀಕ್ಷಿಸಲಾಗಿ ಯೆಹೋವನ ಅಪ್ಪಣೆಯಂತೆಯೇ ಅವರು ಎಲ್ಲವನ್ನು ಮಾಡಿ ಮುಗಿಸಿದರೆಂದು ತಿಳುಕೊಂಡು ಅವರನ್ನು ಆಶೀರ್ವದಿಸಿದನು. ಹಾಲೆಲೂಯಾ. ಸಂತೋಷವಾಗಿ ಹಾಲೆಲೂಯಾ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ಇವರ ಮನಸ್ಸಿನಲ್ಲಿ ಆ ಐಗುಪ್ತ ದೇಶದ ವಿಗ್ರಹ ಆರಾಧನೆ ಅವರೊಳಗಡೆ ಬಂದು, ಆವಾಗ ಜೀವಸ್ವರೂಪನಾದ ದೇವರು ಅವರಿಗೆ ಮೇಘಸ್ತಂಭವಾಗಿಯೂ ರಾತ್ರಿಯಲ್ಲಿ ದೀಪಸ್ತಂಭವಾಗಿ ಅಥವಾ ಅಗ್ನಿ ಸ್ತಂಭವಾಗಿ ಅವರ ಜೊತೆ ಬರ್ತಾ ಇದ್ದಾರೆ. ರಾತ್ರಿಯಲ್ಲಿ ಅಗ್ನಿ ಸ್ತಂಭ, ಹಗಲು ಮೇಘಸ್ತಂಭವಾಗಿ ಇಸ್ರಾಯೇಲ್ ಮಕ್ಕಳ ಜೊತೆ ಜೊತೆ ಬರ್ತಾ ಇದ್ದಾರೆ. ಆದರೂ ಅವರಿಗೆ ಧೈರ್ಯ ಸಾಲದು. ದೇವರನ್ನು ಐಗುಪ್ತದಲ್ಲಿ ನೋಡಿದ ಥರ ನಮಗೊಂದು ರೂಪವಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಅವರಿಗೆ. ಆವಾಗ ಅವರು ಆ ಹಳೆಯ ವಿಗ್ರಹಗಳನ್ನು ನೆನೆಸಿಕೊಂಡು, ಅಲ್ಲಿ ಯಾರೆಲ್ಲ ಚಿಕ್ಕ ಚಿಕ್ಕದು ಎತ್ಕೊಂಡು ಬಂದರೋ ಗೊತ್ತಿಲ್ಲ, ಅಲ್ಲಿಂದ ಐಗುಪ್ತ ಅಂತ ಬರುವಾಗ ಇವರು ದೇವರ ಆರಾಧನೆ ಮಾಡಬೇಕು ಅಂತ ಇವರಿಗೆ ಭರವಸೆ ಜಾಸ್ತಿ. ಹಾಗೆ ಇವರು ಮಾಡುವಾಗ ದೇವರು ಹೇಳಿದ್ರು, ಸರಿ ಮೋಶೆ ಕೇಳಿದೆ, ಈ ಜನರು ದೇವರ ಆರಾಧನೆಯ ಬಗ್ಗೆ ಭರವಸೆ ತೋರಿಸ್ತಾ ಇದೆ, ಇವರಿಗೆ ದೇವರು ಬೇಕು ಅಂತ ತೋರಿಸ್ತಾ ಇದೆ. ಅದಕ್ಕೆ ಅಗ್ನಿ ಸ್ತಂಭವಾಗಿ ನಾನು ಜೊತೆ ಇದ್ದರು, ಮೇಘಸ್ತಂಭದಲ್ಲಿ ಜೊತೆ ಇದ್ದರು, ಇವರಿಗೆ ತೃಪ್ತಿ ಆಗ್ತಾ ಇಲ್ಲ. ಸರಿ, ನಾನು ಇವರಿಗೆ ಕಾಣಿಸಿಕೊಳ್ಳುವ ಹಾಗಿರಲಿಕ್ಕಾಗಿ ಒಂದು ದೇವಾಲಯವನ್ನು ಕಟ್ಟಬೇಕು. ಆದರೆ ಇವರು ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡುವಾಗ ಒಂದು ಕಡೆ ದೇವಾಲಯ ಕಟ್ಟಿದರೆ ಅದು ಅಲ್ಲೇ ಬಿಟ್ಟು ಬರಬೇಕು. ಅದಕ್ಕೆ ದೇವರು ರೆಡಿಮೇಡು ಒಂದು ದೇವಾಲಯ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟರು. ಹಾಲೆಲೂಯಾ. ಈಗ ಫಾಸ್ಟ್ ಫುಡ್ ಥರ ಅಲ್ಲಿ ದೇವಾಲಯ ಕೂಡ ಫಾಸ್ಟಾಗಿ ದೇವಾಲಯ ಕಟ್ಟೋದು, ಆಮೇಲೆ ಬಿಚ್ಚಿ ಮಡಚಿ ಎತ್ಕೊಂಡು ಹೋಗೋದು. ಇವರು ಸುಮಾರು ದೂರ ಹೋಗುವಾಗ ದೇವರ ಆರಾಧನೆ ಮಾಡಬೇಕು ಅಂದಿರುವಾಗ ಅಲ್ಲಿ ದೇವಾಲಯವನ್ನು ಶಾಮಿಯಾನ ಬಿಡಿಸಿ ಅಲ್ಲಿ ದೇವರ ಆರಾಧನೆ ಮಾಡೋದು. ಇದು ದೇವರು ಅದಕ್ಕೆ ಒಂದು ಅವಕಾಶ ಕೊಟ್ಟರು. ಹಾಲೆಲೂಯಾ. ನಮ್ಮ ಆಸೆಗಳು ಪೂರೈಸುವ ದೇವರು. ಅಲ್ಲಿ ಒಂದು ದೇವಾಲಯ ಕಟ್ಟಿದರೆ ಅಲ್ಲೇ ಇರಬೇಕಾಯಿತು. ಆದರೂ ಈ ಮಕ್ಕಳಿಗೆ ದೇವಾಲಯನೂ ಕೊಡಬೇಕು, ಹೋಗುವಾಗ ಅವರು ಎತ್ಕೊಂಡು ಹೋಗಬೇಕು ಅಂತ ಅದಕ್ಕೆಲ್ಲ ನೋಡಿ ದೇವರು ಎಂಥ ಪ್ಲಾನ್ ಕೊಟ್ಟಿದ್ದಾರೆ. ನಮ್ಮನ್ನು ಪ್ರೀತಿಸುವ ದೇವರು ನಮ್ಮ ಎಲ್ಲ ಆಸೆಗಳು ಪೂರೈಸುವನಾಗಿರ್ತಾರೆ. ಹಾಲೆಲೂಯಾ. ಒಟ್ಟಿಗೆ ನಾವು ದೇವರ ಮಾತು ಕೇಳಿ ನಡಿಬೇಕಷ್ಟೇ, ದೇವರ ಸೊಗಿಯ ಪ್ರಜೆಗಳಾಗಿರಬೇಕಷ್ಟೇ, ದೇವರ ಸನ್ನಿಧಿಯಲ್ಲಿ ಆತನು ಇರುವ ಸ್ಥಳಕ್ಕೆ ಬರಬೇಕಷ್ಟೇ. ಮಕ್ಕಳೇ, ನೀವು ನನ್ನ ಮಾತು ಕೇಳಿ ನನ್ನ ಜೊತೆಯಲ್ಲಿ ನಡೆದು ಲಾಸ್ಟ್ ನಾನಿರುವ ಸ್ಥಳಗಳಲ್ಲಿ ನೀವು ಇರಬೇಕೆಂದು ನನ್ನ ಆಸೆ ನೀ ಪೂರೈಸುವುದಾದರೆ ನಿನಗೆ ಬೇಕಾದಲ್ಲೂ ನಾನು ಒದಗಿಸುವುದಾಗಿರುತ್ತೇನೆ. ಹಾಲೆಲೂಯಾ. ನಿಮ್ಮ ಮನಸ್ಸಿನಲ್ಲಿ ನಮ್ಮ ದೇವರ ಇಷ್ಟ ಪೂರೈಸುವುದು ನೋಡಿಕೊಳ್ಳಿ, ನಮ್ಮ ಎಲ್ಲ ಕಾರ್ಯ ದೇವರು ಮಾಡಿಕೊಡ್ತಾರೆ. ಹಾಲೆಲೂಯಾ. ದೇವರ ಇಚ್ಛೆಯ ಪ್ರಕಾರ ನಾವು ನಡೀತಾರ ಅಂತ ಅವ್ರು ನೋಡ್ತಾರೆ. ನಡೆದ್ರೆ ಮೊನ್ನೆ ಹೇಳಿದ ವಾಕ್ಯ ಅಲ್ವಾ, ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋದಕ್ಕಿಂತಲೂ ಅತ್ಯಧಿಕವಾದದನ್ನು. ಹಾಲೆಲೂಯಾ. ಇವರು ಆಲಯ ಕೇಳ್ತಾ ಇದ್ದಾರೆ, ಆರಾಧನೆ ಮಾಡಲಿಕ್ಕೆ ಜಾಗ ಕೇಳ್ತಾ ಇದ್ದಾರೆ. ಓ ಸರಿ, ಇವರಿಗೆ ಆಲಯವೂ ಬೇಕು, ಆದರೆ ಇವರು ಪ್ರಯಾಣ ಮಾಡಿ ಕಾನಾನ್ ದೇಶ ಸೇರಲೂ ಬೇಕು. ಸರಿ, ಇದಕ್ಕೆ ಎರಡೂ ಆಗಬೇಕಂದ್ರೆ ಎಲ್ಲದಕ್ಕೂ ತಕ್ಕದಾಗಿ ದೇವರು ಮೋಸಕ್ಕೆ ಐಡಿಯಾ ಕೊಡ್ತಾ ಇದ್ದಾರೆ. ದೇವದರ್ಶನ ಗೂಡಾರ ಒಂದು ನೀ ಮಾಡು, ಅದರಲ್ಲಿ ಇಷ್ಟು ಉದ್ದ ಇರಬೇಕು, ಇಷ್ಟು ಅಗಲ ಇರಬೇಕು, ಇಷ್ಟು ಎತ್ತರ ಇರಬೇಕು. ಹಾಗೆ ದೇವರು ಹೇಳಿದ ಹಿಂಗೆ ಮಾಡಿಕೊಳ್ಳಿ ಮಕ್ಕಳೇ ಎಂದು ಹೇಳಿಕೊಟ್ರು. ಹಾಲೆಲೂಯಾ. ಅವರಿಗೆ ದೇವಾಲಯಕ್ಕೆ ದೇವಾಲಯ ಆಯಿತು, ಆರಾಧನೆಗೆ ಆರಾಧನೆ ಆಯಿತು, ಹೋಗುವಾಗ ಎತ್ಕೊಂಡು ಹೋಗಲಿಕ್ಕೂ ರೆಡಿಮೇಡ್ ಆಗಿ ಮಾಡಿಕೊಟ್ರು. ಹಾಲೆಲೂಯಾ. ಆದರೆ ನಮ್ಮದು ವಿಷಯ ಏನೆಂದರೆ, ಈಗ ಜನರ ಆಸೆ ದೇವರು ಪೂರೈಸ್ತಾರೆ, ಆದರೆ ಅದು ನೆರವೇರಿಸುವಂಥ ಕಾರ್ಯ ಯಾರಿಗೆ? ಜನರಿಗೆ ಇರುವುದು.
ಆಸೆ ದೇವರ ಹತ್ರ ಮುಟ್ಟಿಸಿದೆ. ದೇವರು ಆಸೆ ಪೂರೈಸಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟಿದೆ. ಆ ವ್ಯವಸ್ಥೆ ನೆರವೇರಿಸುವುದು ಜನರೇ ಮಾಡಬೇಕು. ಹಲ್ಲೆಲೂಯಾ. ನಮಗೆ ಎಲ್ಲ ಕಾರ್ಯಗಳಲ್ಲಿಯೂ ಹಾಗಿರೋ ನಾವು ಪ್ರಾರ್ಥನೆ ಮಾಡಿದೆ. ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಮಾಡುವ ನಮ್ಮ ಅಗತ್ಯಕ್ಕೆ ಬೇಕಾದ ವ್ಯವಸ್ಥೆ ದೇವರು ಮಾಡ್ತಾರೆ. ಅದರ ಕಾರ್ಯ ನಾವು ಮಾಡಬೇಕು. ಹಲ್ಲೆಲೂಯಾ. ಈಗ ನಯಮಾನನೆಂಬ ಕುಷ್ಠರೋಗಿ ಬಂದರು. ಅವರು ಸಿರಿಯಾ ದೇಶದ ಸೈನ್ಯಾಧಿಪತಿ. ಅವರು ಬಂದರು, ಏಲೀಷಾ ಪ್ರವಾದಿ ಹತ್ರ ಬಂದು ಅವನಿಗೆ ಕುಷ್ಠರೋಗ ವಾಸಿಯಾಗಲಿಕ್ಕೆ ಪ್ರವಾದಿ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಬಂದರು. ಪ್ರವಾದಿ ಏನು ಹೇಳಿದೆ? ಯೋರ್ದಾನ್ ಹೊಳೆಯಲ್ಲಿ ಹೋಗಿ 7 ಸಾರಿ ಮುಳುಗಿ ಎದ್ದೇಳು, ನಿನ್ನ ಕುಷ್ಠ ವಾಸಿಯಾಗತ್ತೆ. ಹಲ್ಲೆಲೂಯಾ. ಅವನು ಸಿರಿಯಾ ದೇಶದ ಸೈನ್ಯಾಧಿಪತಿ. ಸಿರಿಯಾ ದೇಶದ ಸೈನ್ಯಾಧಿಪತಿ ಇಲ್ಲಿ ಬರುವಾಗ ಪ್ರವಾದಿ ಅವನಿಗೆ ರೆಸ್ಪೆಕ್ಟ್ ಕೊಟ್ಟು ಅವನನ್ನು ವಂದಿಸಿ ನಮಸ್ಕಾರ ಮಾಡಿ ಅವರಿಗೆ, ಪ್ರಭುಗಳೇ ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ನೋಡಿ ನಿಮಗೆ ಕಾಫಿನ ಟೀನ ಜ್ಯೂಸ ಮತ್ತು ಏನು ಬೇಕು ಅಂದೆಲ್ಲ ಕೇಳಿ ಅವರಿಗೆಲ್ಲ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಎಂದು ತಿಳ್ಕೊಂಡ್ರು. ಹಲ್ಲೆಲೂಯಾ. ಆದರೆ ಪ್ರವಾದಿ ಏನು ಹೇಳಿದೆ? ನೀವು ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಿ ಎದ್ದೇಳು ಅಂತ ಹೇಳಿಬಿಟ್ರು. ಹಲ್ಲೆಲೂಯಾ. ಸೈನ್ಯಾಧಿಪತಿಗೆ ಕೋಪ ಬಂದು, ನಾನು ಸಿರಿಯಾ ದೇಶದಿಂದ ಈ ಇಸ್ರಾಯೇಲ್ ದೇಶಕ್ಕೆ ಇಷ್ಟು ದೂರ ಪ್ರಯಾಣ ಮಾಡಿ ಕಷ್ಟಪಟ್ಟು ಬಂದು ಜಸ್ಟ್ ಒಂದು ಕುತ್ಕೊಳ್ಳಿಂದು ಹೇಳಿಲ್ಲ, ಒಂದು ನೀರು ಕೊಟ್ಟಿಲ್ಲ, ಒಂದು ಕಾಫಿಯನ್ನು ಟೀನ ಕುಡಿಲಿಕ್ಕೂ ಕೊಟ್ಟಿಲ್ಲ, ಏನು ಬೇಡ, ಅದು ಬೇಡ, ಹೋಗಲಿ ಬಿಡಿ, ಏನೋ ಸುಮ್ಮನೆ ಹೊರಗಡೆ ಬಂದು ಕೈಯಾದರೂ ಆಡಿಸಿ ನಿನಗೆ ಆ ಗುಷ್ಟೆಲ್ಲ ವಾಸಿಯಾಗಲಿ ಎಂದು ಹೇಳಿಕೊಂಡು ಅಷ್ಟಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಮಾಡಿಲ್ಲ. ಹಲ್ಲೆಲೂಯಾ. ಕೋಪ ಬಂದುಬಿಟ್ಟು ಆವಾಗೇ ಅವನ ಶಿಷ್ಯನ ಒಳ್ಳೆಯವನಾಗಿದ್ದರು. ಹಲ್ಲೆಲೂಯಾ. ಶಿಷ್ಯರು ಒಳ್ಳೆಯವರಾದರೆ ಗುರುದು ಮರ್ಯಾದೆ ಕಾಪಾಡ್ತದೆ. ಸೈನ್ಯಾಧಿಪತಿ ಸಿಟ್ಟು ಮಾಡಿಕೊಂಡು ಹಂಗೆ ದಾಟು ಬೂಟು ಅಂತ ಹೇಳ್ತಾ ಇರುವಾಗ ಶಿಷ್ಯ ಎತ್ಕೊಂಡು ಕೂಲ್ ಮಾಡಿಬಿಟ್ರು. ಏನಂದರೆ, ಯಜಮಾನ್ರೇ, ಅವರು ಇದಕ್ಕಿಂತ ದೊಡ್ಡದೇನಾದರೂ ಹೇಳಿದರೆ ನಾವು ಮಾಡಬೇಕಾಯ್ತು. ನೀ ಯೋರ್ದಾನ್ ಹೊಳೆಯ ದಡ್ಡದಲ್ಲಿ ಹೋಗಿ ಮರಳಲ್ಲಿ ಉರುಳಬೇಕು ಅಂತ ಹೇಳಿದ್ರೆ ನಾನಾಗಿ ಹೇಳಿದ್ರು. ಮೈಯಲ್ಲಿ ಕುಷ್ಠ ಬೇರೆ, ಮರಳಲ್ಲೇ ಉರುಳಬೇಕು ಅಂತ ಹೇಳಿದ್ರೆ ಮೈಯೆಲ್ಲ ಚುಚ್ಚುತ್ತಾಯ್ತಲ್ಲ, ಅಷ್ಟೇನು ಹೇಳಿಲ್ಲಲ್ಲ, ಸುಮ್ಮನೆ ನೀರಲ್ಲಿ ಮುಳುಗಲಿತಾನೆ ಅಂತೇಳಿ ತಣ್ಣಗೆ ಮಾಡಿದರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಇದೆ, ಸಮಾಧಾನ ಪಡಿಸೋರು ಧನ್ಯರು, ಅವರು ದೇವರ ಮಕ್ಕಳೆಂದು ಕರೆಯಲ್ಪಡುವರು. ಅವ ಒಳ್ಳೆಯ ಶಿಷ್ಯನು, ಅವನು ಸಮಾಧಾನ ಪಡಿಸಿದರು. ಅವರು ಸಮಾಧಾನ ಆಯಿತು, ಕರ್ಕೊಂಡೋಗಿ ಮುಳುಗಿಸಿ ಬಂದರು. ಹಲ್ಲೆಲೂಯಾ. 6 ಸಾರಿ ಮುಳುಗುವಾಗಲೂ ಸುಖ ಆಗಿಲ್ಲ. ಮಕ್ಕಳ ಕೇಳು, 6 ಸಾರಿ ಮುಳುಗುವಾಗಲೂ ಕುಷ್ಠವಾಸಿ ಆಗಿಲ್ಲ. 7ನೇ ಸಾರಿ ಮುಳುಗಿ ಎದ್ದು ನೋಡುವಾಗ ಮೇಯೆಲ್ಲ ಸಾಧಾರಣತನ ಆಯಿತು. ಹಲ್ಲೆಲೂಯಾ. ಆಶೀರ್ವದಿಸುವುದು ದೇವರು, ಆದರೆ ಆಶೀರ್ವಾದಕ್ಕಾಗಿ ಮಾಡಬೇಕಾದುದು ನಾವು. ಅವನಾವತ್ತು ಕೋಪ ಮಾಡಿಕೊಂಡು ಹೊರಟೋಗ್ಬಿಟ್ರೆ, ಅಯ್ಯೋ ಇಸ್ರಾಯೇಲಲ್ಲಿ ದೊಡ್ಡ ಪ್ರವಾದಿ ಇದೆ ಅಂದೆ, ಅವರು ಹೋಗಿದ್ರೆ ಅಲ್ಲಿ ಅವ್ರ ಹತ್ರ ಹೋದರೆ ಸಾಕು ಬಿಡುಗಡೆ ಆಗುತ್ತೆ ಅಂದೆ, ನಾನು ಎಲ್ಲ ಕಷ್ಟಪಟ್ಟು ಹೋಗೋದಪ್ಪ, ನಾನು ಹೋಗಿ ನನಗೇನು ಹೋಗಿಲ್ಲ. ಹಲ್ಲೆಲೂಯಾ. ಅದು ಹೇಳಿದ ಥರ ಕೇಳಿದರು, ಅನುಸರಣೆ ಆಶೀರ್ವಾದ ಆಯಿತು. ನೀವು ಬಂದಿದ್ದೀರಿ, ಬಂದರೆ ಮಾತ್ರ ಸಾಲದು, ದೇವರು ಏನು ಹೇಳಿದಾರೋ ಅದೇ ಥರ ಮಾಡಬೇಕು. ಇಲ್ಲಿ ದೇವಾಲಯ ಕೇಳಿದೆ, ದೇವಾಲಯಕ್ಕೆ ಬೇಕಾದ ವ್ಯವಸ್ಥೆ, ಅದಕ್ಕೆ ಅಳತೆ ಎಲ್ಲ ಲೆಕ್ಕೆಲ್ಲ ಕೊಟ್ಟರು, ಎಲ್ಲ ಮಾಡಲಿಕ್ಕೆ ಬೇಕಾದ ಐಡಿಯಾ ಕೊಟ್ಟರು, ಪ್ಲ್ಯಾನ್ಗಳು ಕೊಟ್ಟರು, ಅದಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ಆ ಕೆಲಸವನ್ನೆಲ್ಲ ಮಾಡಿದರು. ಯಾರು ಮಾಡಿದರು? ನಾವು ಯಾರು? ಹೊಸ ಒಡಂಬಡಿಕೆ ಇಸ್ರಾಯೇಲಿರು ನಾವು. ಆದರೆ ಹಳೆಯ ಒಡಂಬಡಿಕೆ ಇಸ್ರಾಯೇಲಿರಿಂದ ಹೇಳುವಾಗ ಏನರ್ಥ? ಯಾಕೋಬನು ಅಬ್ರಹಾಮನ ಮಗನು ಈಸಾಕನು, ಈಸಾಕನ ಮಗ ಯಾಕೋಬನು. ಅವನು ಮೋಸ ಮಾಡಿಕೊಂಡು ಮಾವನ ಮನೆಗೆ ಹೋಗಿದ್ದೆ. 21 ವರ್ಷದ ಅನಂತರ ಅವನು ರಿಟರ್ನ್ ಬರ್ತಾ ಇದೆ. ರಿಟರ್ನ್ ಬರುವಾಗ ದೇವರು ಅವನು ಕೇಳಿದೆ, ನಿನ್ನ ಹೆಸರೇನು? ಯಾಕೋಬನು ಹೋಗುವಾಗ ಅಪ್ಪನಿಗೆ ಒಂದು ಹೆಸರು ಹೇಳಿಕೊಂಡು ಹೋದರು.
ಈಸಾಕನು ಕಣ್ಣು ಕಾಣಲ್ಲ, ಕಣ್ಣು ಕಾಣದೆ ವೃದ್ಧನಾಗಿರುವಾಗ ಆ ಮಗನ ಆಶೀರ್ವದಿಸಬೇಕು ಅಂತ ಹೇಳುವಾಗ ಅವನು ಬೇಟೆ ಮಾಡಿ ಒಳ್ಳೆ ಮಾಂಸ ತಗೊಂಡು ಬಂದು ನಮಗೆ ಸಿದ್ಧಪಡಿಸಿ ಕೊಡು ಅಂತ ಹೇಳುವಾಗ ಇವನು ಅಣ್ಣ ಬೇಟೆ ಮಾಡಲಿಕ್ಕೆ ಹೋಗೋಷ್ಟಕ್ಕೆ ತಮ್ಮ ತಾಯಿಯ ಮಾತಿನೊಂದಿಗೆ ಹಿಂಡಿನಿಂದ ಕುರಿಯನ್ನು ತೆಗೆದುಕೊಂಡು ಬಂದು ಕೊಬ್ಬಿದ ಕುರಿಯನ್ನು ಕಡಿದು ಎಲ್ಲ ಮಾಂಸ ಎಲ್ಲ ಮಾಡಿ ಅಪ್ಪನಿಗೆ ಕೊಟ್ಟು, ಆವಾಗ ಅಪ್ಪನ ಕೇಳ್ತಾ ಇದ್ದಾನೆ ಆಶೀರ್ವಾದ ಕೊಡಲಿಕ್ಕೆ, ಮಗನೇ ನಿನ್ನ ಹೆಸರೇನು? ಮೊಟ್ಟಿ ನೋಡಿದರೆ ಏಸಾವನ ಥರ ಇದೆ, ವಾಸನೆಯೂ ಶಬ್ದವೂ ನೋಡಿದರೆ ಯಾಕೋಬನ ಥರ. ಇವನಿಗೆ ಕನ್ಫ್ಯೂಷನ್ ಆಯಿತು. ಮಗನೇ ನನ್ನ ಮಗನು ಜೊಜ್ಜಲ ಮಗನು ಏಸಾವನ ನೀನು ಒಂದು ಕೇಳುವಾಗ, ಹೌದಪ್ಪ ನಿನ್ನ ಮಗನ ಏಸಾವನೇ ನಾನು ಅಂತ ಹೇಳಿದರು. ಹಂಗಾದರೆ ಈ ಆಶೀರ್ವಾದ ಎಲ್ಲ ನಿನಗಿರಲಿ ಅಂತೆಲ್ಲ ಕೊಟ್ಟು ಕಳಿಸಿದರು. ಈಗ ಇವನು ಯಾಕೋಬ ಏಸಾವನು ಅಂತ ಹೇಳಿ ಆಶೀರ್ವಾದ ತಗೊಂಡು ಓಡಿ ಹೋದರು. ಏಮಾರಿಸಿದ ಆಶೀರ್ವಾದ ಕಲ್ಲಿ ಇರಲಿಕ್ಕಾಗಲ್ಲ, ಓಡಿ ಹೋದರು. ಓಡಿ ಹೋಗಿ 21 ವರ್ಷ ಹೋಗಿ ಹೋಯಿತು. ಓಡಿ ಹೋಗಿ ಬೇಗ ಬರಲಿಕ್ಕಾಗಿಲ್ಲ ಅವನಿಗೆ. ಅದೆಲ್ಲ ಹೇಳಲಿಕ್ಕೆ ಟೈಮಿಲ್ಲ, ಇದಕ್ಕೆ ಮುಂಚೆ ಹೇಳಿದೆ. ಅಲ್ಲೇನು 3 ಸಾರಿ ಅವನಿಗೆ ಮೋಸ ಆಗೋಯ್ತು. ಅವನ ಅಪ್ಪನಿಗೆ 1 ಸಾರಿ ಮೋಸ ಮಾಡಿದೆ, ಅವನ ಮಾವ ಅವನಿಗೆ 3 ಸಾರಿ ಮೋಸ ಮಾಡಿದೆ. ಹಾಲೆಲೂಯಾ. ಆಮೇಲೆ 3 ಸಾರಿ ಮೋಸ ಆಗೋಯ್ತು. ಹೆಂಗೆ ವಾಪಸ್ ಬಂದು ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಬರಲಿಕ್ಕೆ ಅವನು ಪ್ರಯಾಣ ಮಾಡಿ ಬಂದು ಯಾಬೋಕ್ ನದಿಯ ಆ ದಟ್ಟದಲ್ಲಿರುವಾಗ ನೀನು ಮತ್ತೆ ಆ ಕಾನಾನಿಗೆ ತಿರುಗಿ ಬರಬೇಕಂದ್ರೆ ನೀನು ಯಾರೋ ಒಂದು ಇಲ್ಲಿ ಗೊತ್ತಾಗಬೇಕು. ನೀವು ಹೋಗುವಾಗ ಏಸಾವಂದು ಹೇಳ್ಕೊಂಡು ಹೋಗಿದೆ, ಅಲ್ಲಿ ಹೋಗಿ ಯಾಕೋಬನು, ಹೋಗುವಾಗ ಏಸಾವನು, ಇರುವಾಗ ಯಾಕೋಬನು, ಮಾಮನ ಹತ್ರ ಮೋಸ, ಎಲ್ಲ ಮೋಸ. ಸರಿ, ನಿನ್ನನಿಗೆ ನಾನೊಂದು ಆಶೀರ್ವಾದ ಕೊಡಬೇಕಂದ್ರೆ ಕರೆಕ್ಟಾಗಿ ಗೊತ್ತಾಗಬೇಕು. ಹಾಲೆಲೂಯಾ. ಯಾಬೋಕ್ ನದಿಯ ದಡದಲ್ಲಿ ಇವನು ಈ ಕಡೆ ಬರಲಿಕ್ಕೆ ಮುಂಚೆ ದೇವರು ತನ್ನ ದೂತನನ್ನು ಕಳಿಸಿ ಅವನನ್ನು ಕೇಳ್ತಾನೆ. ಫಾಸ್ಟ್ ಕೇಳಿದ, ನಿನ್ನ ಹೆಸರೇನು? ಆವಾಗ ಅವನು ಹೇಳ್ತಾರೆ ಯಾಕೋಬು. ಆವಾಗ ಮತ್ತು ಏಸಾವು ಅದು ನನ್ನ ಅಣ್ಣ, ನಿನ್ನ ಹೆಸರು ಯಾಕೋಬು. ಮತ್ತು ಅವ ಹೋಗುವಾಗ ಹೇಳ್ಕೊಂಡು ಹೋದರು. ಇದು ಕನ್ಫ್ಯೂಷನ್ ಆಗಿತ್ತಗೆ. ದೇವದೂತನು ಹೇಳಿದೆ, ಇನ್ನು ಮೇಲೆ ನಿನಗೆ ಏಸಾವೊಂದು ಹೆಸರು ಬೇಡ, ಯಾಕೋಬೊಂದು ಹೆಸರು ಬೇಡ, ನಿನಗೆ ನಾನು ಆಶೀರ್ವದಿಸಲಿಕ್ಕಾಗಿ ನಿನಗೊಂದು ಹೆಸರು ಕೊಡ್ತೇನೆ, ಇಸ್ರಾಯೇಲ್. ಇಸ್ರಾಯೇಲ್ ಎಂದ ಅರ್ಥ ದೇವರ ಸೊತ್ತು. ನೀ ಮೋಸಗಾರನಾದ ಯಾಕೋಬನು ಆಗಬೇಡ, ನೀ ಮೋಸಗಾರನಾದ ಏಸಾವನು ಆಗಬೇಡ, ನೀನು ಇಸ್ರಾಯೇಲ್, ದೇವರ ಸ್ವಂತ. ಅದು ಹಳೆಯ ಒಡಂಬಡಿಕೆಯ ಇಸ್ರಾಯೇಲ್. ನಾವೆಂಗೆ ಇಸ್ರಾಯೇಲ್ ಆಗಿದೆ? ನಾವು ಒಂದು ಕಾಲದಲ್ಲಿ ನಾವು ಮೋಸ, ಅನ್ಯಾಯ, ಅಕ್ರಮ ಹಾಗಿದ್ದವರೇ. ದೇವರು ನಮ್ಮನ್ನು ಕರೆದರು, ನಿಮ್ಮೆಲ್ಲರನ್ನೂ ಕರೆದರು. ಯಾಕೋಬನಿಗೆ ತೊಡೆ ಹಿಡಿದು ತಿರ್ಸಿಬಿಟ್ಟ ಮೇಲೇ ಅವನ ನೆಟ್ಟಕ್ಕೆ ಬಂದಿತ್ತು. ಅವನ ಭುಜಬಲದಲ್ಲಿ ಯುದ್ಧ ಮಾಡಿಕೊಂಡೇ ಇದ್ದೆ, ಅವನ ತೊಡೆ ತಿರ್ಸಿಬಿಟ್ಟು. ನಿಮ್ಮೆಲ್ಲರನ್ನೂ ಕರೆದಿದೆ, ಎಲ್ಲರಿಗೂ ತೊಡೆ ತಿರ್ಸಿಲ್ಲ. ಕೆಲವರಿಗೆ ಹಾರ್ಟಕ್ಕೆ, ಕೆಲವರಿಗೆ ಕಿಡ್ನಿಗೆ, ಕೆಲವರಿಗೆ ಹೊಟ್ಟೆ ನೋವು, ಕೆಲವರಿಗೆ ಅಸಮಾಧಾನ, ಕೆಲವರಿಗೆ ದೆವ್ವ ಕಾಟ. ಇದೆಲ್ಲ ದೇವರು ಹಿಡೀಲಿಕ್ಕೆ ಉಳುಕಿರೋದಷ್ಟೇ. ಹಾಲೆಲೂಯಾ. ದೇವರ ಕಡೆಗೆ ಬರಲಿಕ್ಕೆ ಈ ಉಳುಕಲ್ಲಿ ಬಂದು ದೇವರ ಹತ್ರ ಬಂದು ಸರೆಂಡರ್ ಮಾಡಿದೆ. ಆವಾಗ ದೇವರೊಂದು ಹೊಸ ಹೆಸರು ಕೊಟ್ಟರು, ದೇವ ಜನರು, ಇಸ್ರಾಯೇಲ್. ಅಂದೀಗ ನೀವು ಯಾರಾಗಿದ್ದೀರಿ? ಹೊಸ ಒಡಂಬಡಿಕೆ ಇಸ್ರಾಯೇಲ್. ಇಸ್ರಾಯೇಲ್ ಅಂತ ಹೇಳಿದ್ರೆ ದೇವರ ಜನ. ಹಾಗಾದರೆ ದೇವರು ಆಲಯವನ್ನು ಕಟ್ಟಲಿಕ್ಕಾಗಿ ಮೋಶೆಗೆ ಹೇಳಿದೆ, ಮೋಶೆ ಇಸ್ರಾಯೇಲಿಗೆ ಹೇಳಿದೆ, ಇಸ್ರಾಯೇಲ್ ಜನರು ಅದನ್ನು ಮಾಡಿದರು, ಕೆಲಸವನ್ನು ಮಾಡಿದರು. ಹಾಗಾದರೆ ಕೆಲಸ ಯಾರು ಮಾಡಬೇಕು? ಯಾರು ಮಾಡಬೇಕು? ಇಲ್ಲಂದರೆ ನೀವು ಇಸ್ರಾಯೇಲ್ ಆಗಿಲ್ಲಂದರೆ ಇನ್ನೆಲ್ಲೋ ಮೋಸಕಾರನಾದ ಯಾಕೋಬ ಆಗಿದ್ದೀರಿ. ನೀವು ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲದ ಅರ್ಥ ಏನು? ಎಲ್ಲೋ ಯಾಕೋಬನ ಮೋಸ ಥರ ಇನ್ನೂ ಕೈಯಲ್ಲಿದೆ, ಇನ್ನೂ ಸ್ವಲ್ಪ ಅಂಗುಡೊಂಗೆಲ್ಲೋ ಇಟ್ಕೊಂಡಿದೆ ಅಂದೆ. ಆದರೆ ಆ ಯಾಕೋಬನ ಅಂಗುಡೊಂಗು ನನಗೆ ಬೇಡ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ
ನೀವು ಕೆಲಸದಲ್ಲಿ ಕೈ ಹಾಕಬೇಕು. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಮನಸ್ಸು ಮಾಡಿ, ಎಲ್ಲರೂ ಮನಸ್ಸು ಮಾಡಬೇಕು. ಈಗ ನಾನು ಮೊನ್ನೆನೂ ಹೇಳಿದೆ, ಇವತ್ತು ಹೇಳಿದೆ, ಇದು ನಿಮಗೆ ಸಿಕ್ಕಿದ ಒಂದು ಅದೃಷ್ಟ, ನಿಮಗೆ ಸಿಕ್ಕಿದ ಒಂದು ಭಾಗ್ಯ. ಒಂದು ಆಲಯ ಕಟ್ಟಲಿಕ್ಕಾಗಿ ನಿಮ್ಮ ಕಾಲದಲ್ಲಿ ದೇವಾಲಯ ಕಟ್ಟಿ ಅದರಲ್ಲಿ ನಿಮಗೆ ಪ್ರತಿಷ್ಠೆ ಮಾಡುವ ಒಂದು ನಿಮ್ಮ ಆಯುಸ್ಸಿನಲ್ಲಿ ಅದಕ್ಕೊಂದು ಅವಕಾಶ ಸಿಕ್ಕೋದು ಚಿಕ್ಕ ವಿಷಯವಲ್ಲ, ಅದು ನಿಮ್ಮ ಅದೃಷ್ಟ. ಅದರಲ್ಲಿ ನೀವು ಪಾಲುಗೊಳ್ಳದೆ ಹೋದರೆ ಅದು ನಿಮ್ಮದು ಆ ಟೈಮ್, ಆ ಅವಕಾಶ ನೀವು ಕೈ ಬಿಟ್ಟು ಹೋಗಿದೆ ಎಂದು ಬರುತ್ತದೆ. ಅದಕ್ಕೆ ಪಾಲುಗೊಳ್ಳಲಿ. ಓಕೆ, ದೇವರು ಮೋಸೆಗೆ ಹೇಳಿದೆ, ಮೋಸೆ ಜನರಿಗೆ ಹೇಳಿದೆ. ದೇವರು ನಿಮ್ಮ ಸೇವಕರಾದ ನಮಗೆ ಹೇಳೋದು, ನಾವು ನಿಮಗೆ ಹೇಳೋದು, ನೀವೆಲ್ಲರೂ ಸೇರಿ ಮಾಡುವುದು. ಹಾಲೆಲೂಯಾ. ಮಾಡಿದರು. ಅವರು ಮಾಡಿದ ಕೆಲಸವನ್ನು ಮೋಸೆ ಪರೀಕ್ಷಿಸಲಾಗಿ ಯೆಹೋವನ ಅಪ್ಪಣೆಯಂತೆಯೇ ಅವರು ಎಲ್ಲವನ್ನು ಮಾಡಿ ಮುಗಿಸಿದೆಂದು ತಿಳಿದುಕೊಂಡು ಅವರನ್ನು ಆಶೀರ್ವದಿಸಿದರು. ದೇವರು ಹೇಳಿದ ಥರ ಮಾಡಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಪರ್ಫೆಕ್ಟ್ ಆಗಿದೆ. ದೇವಾಲಯ, ಅದರ ಸೈಡ್ ಪರದೆ, ಅಡ್ಡ ಪರದೆ, ಆಮೇಲೆ ಎತ್ತರ, ಅದರ ಉದ್ದ, ಮತ್ತು ಯಜ್ಞವೇದಿಕೆ ಬೇಕಾದದ್ದು, ಯಜ್ಞ ಅರ್ಪಿಸುವಂಥ ಯಜ್ಞವೇದಿಕೆ ಎಲ್ಲ ಅಳತೆ ಕೊಟ್ಟಿದೆ. ಎಲ್ಲ ಅಳತೆ ಕರೆಕ್ಟಾಗಿತ್ತು. ದೇವರು ಹೇಳಿದ ಥರ ಎಲ್ಲ ಪರ್ಫೆಕ್ಟ್ ಆಗಿತ್ತು. ದೇವರಿಗೆ ಸಂತೋಷ ಆಯಿತು. ದೇವರವರನ್ನು ಆಶೀರ್ವದಿಸಿದರು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವು ಆಶೀರ್ವಾದ ಹೊಂದಿಕೊಳ್ಳಲಿಕ್ಕಾಗಿ ನೋಡಿ, ನಾವು ಬರೀ ಪ್ರಾರ್ಥನೆ ಮಾಡೋದು ಮಾತ್ರ ಸಾಲದು, ದೇವರ ಚಿತ್ತ ನೆರವೇರಿಸಬೇಕು. ದೇವರ ಎಲ್ಲದಕ್ಕಿಂತ ದೊಡ್ಡ ದೇವರ ಚಿತ್ತ ಏನು? ಈ ಚಿಕ್ಕವರಲ್ಲಿ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ದೊಡ್ಡ ಯೋಚನೆ. ಆ ಕೆಲಸದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಆ ಕೆಲಸದಲ್ಲಿ ಒಂದು ಸೈಡ್ ಕೆಲಸನೇ ಆಲಯ ಕಟ್ಟೋದೆಂಬುದು. ಆಲಯ ಕಟ್ಟಿ ಅದರಲ್ಲಿ ಏನಾಗಬೇಕು? ಆ ಜನರನ್ನು ತುಂಬಿಸಬೇಕು. ಈಗ ಆಲಯ ದೊಡ್ಡದು ಮಾಡೋದು, ಆಮೇಲೆ ದೇವರೇ ಆತ್ಮಗಳಿಂದ ಆಲಯ ತುಂಬಿಸು ಅಂತ ಕೇಳೋದು. ಹಲ್ಲೆಲೂಯಾ. ಅದಕ್ಕಾಗಿ ಸುವಾರ್ತೆ ಸಾರುವುದು ನಿಮ್ಮ ಕರ್ತವ್ಯ. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದರೆ ಪರಲೋಕದಲ್ಲಿ ಬಹಳ ಸಂತೋಷ. ಹಾಗಾದರೆ ನೀವು ಒಬ್ಬರನ್ನು ಈ ಜೀವ ಸ್ವರೂಪನಾದ ದೇವರ ಕಡೆಗೆ ನಡೆಸುವಾಗ ಸ್ವರ್ಗದಲ್ಲಿ ಸಂತೋಷ ಆಗುತ್ತದೆ. ಸ್ವರ್ಗದಲ್ಲಿ ಸಂತೋಷ ಆಗಿದರೆ ನಿಮಗೊಂದು ಗಿಫ್ಟ್ ಬರುತ್ತದೆ ನಿಶ್ಚಯವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇಂದ ಪ್ರಿಯ ದೇವರ ಮಕ್ಕಳಿರ, ಈಗ ನಮ್ಮ ಜವಾಬ್ದಾರಿ ನಾವು ಮರೆತು ಹೋಗಬೇಡ. ನೀವು ಚರ್ಚಿಗೆ ಬಂದಿದ್ದೀರಾ, ಸಂತೋಷ, ಆರಾಧನೆ ಮಾಡಿದ್ದೀರಾ, ಈಗ ಕೂತ್ಕೊಂಡು ವಾಕ್ಯ ಕೇಳ್ತೀರಾ. ಆದರೆ ನಾವು ಮಾಡಬೇಕಾದ ಕಾರ್ಯ, ನಮ್ಮನ್ನು ಆಶೀರ್ವದಿಸಲಿಕ್ಕಾಗಿ ದೇವರು ಒಂದು ಪ್ಲ್ಯಾನ್ ಕೊಟ್ಟಿದೆ. ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡಿ. ಈಗ ನಮಗಾಗಿ ಈ ಆಲಯ ಸಾಕು, ಇನ್ನು ಅನೇಕ ಜನ ರಕ್ಷಣೆ ಇಲ್ಲ. ಅನೇಕರು ರಕ್ಷಣೆ ಹೊಂದಿ ಈ ಆಲಯಕ್ಕೆ ಬರುವಾಗ ನಾವು ಕರಿಬೇಕು, ಬನ್ನಿರಿ, ನಿಮಗೋಸ್ಕರ ಸಿದ್ಧವಾಗಿದೆ. ಕೆಳಗಡೆ ಚರ್ಚಲ್ಲಿರುವವರು ಅನೇಕರು ಆವತ್ತು ಪ್ರಯಾಸಪಟ್ಟು ಕಿವಿಯಲ್ಲಿರುವುದು ಕೊಟ್ಟವರಿದ್ದಾರೆ, ಕಾಲ್ ಚೈನ್ ಕೊಟ್ಟವರಿದ್ದಾರೆ, ದುಡ್ಡು ಕೊಟ್ಟವರಿದ್ದಾರೆ. ಆವಾಗ ಅವರು ಕೊಟ್ಟಿದೆ, ಅವರು ಕೊಟ್ಟದರಲ್ಲಿ ಆಮೇಲೆ ಅನೇಕರು ಈ ಆಲಯದಲ್ಲಿ ಬಂದು ಇವತ್ತು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ನೀವು ಕೊಟ್ಟದಕ್ಕೇನು ಸಿಕ್ಕಿದ ಪ್ರತಿಫಲ? ನೀವು ಕೊಟ್ಟದರಿಂದ ಅನೇಕರಿಗೆ ಜಾಗ ಆಯಿತು. ಇವತ್ತು ನಾವೆಲ್ಲರೂ ಸೇರಿ ಕೊಡುವುದರಿಂದ ಈಗ ನಮಗೆ ಗೊತ್ತಿಲ್ಲದ ಅನೇಕರು ಹೊರಗಡೆ ಇದ್ದಾರೆ. ಜಾಗ ಇಲ್ಲದ ಕಾರಣ ಅವರಿಲ್ಲಿ ಬರಲಿಕ್ಕಾಗ್ತಾ ಇಲ್ಲ, ಎಲ್ಲ ಫುಲ್ಲಾಯಿತು. ಹಲ್ಲೆಲೂಯಾ. ಜಾಗ ನಾವು ಮಾಡಬೇಕು. ಯಾರು ಮಾಡಬೇಕು? ನಾವು ಮಾಡಬೇಕು. ಮಾಡಲಿಕ್ಕಾಗಿ ದೇವರು ಪ್ಲಾನ್ಗಳು ಕೊಟ್ಟಿದೆ, ದೇವರ ಐಡಿಯಾಗಳು ಕೊಟ್ಟಿದೆ, ದೇವರ ಅದಕ್ಕೆ ವ್ಯವಸ್ಥೆಗಳು ಕೊಟ್ಟಿದೆ. ಆದರೆ ಇಸ್ರಾಯೇಲ್ ಮಕ್ಕಳದನ್ನು ಮಾಡಬೇಕು.
ನಾವೇ ಹೊಸ ಒಡಂಬಡಿಕೆ ಇಸ್ರಾಯೇಲು. ನಾವದನ್ನು ಸೇರಿ ಮಾಡುವಾಗ ನಮಗೊಂದು ಆಶೀರ್ವಾದ ಬರುತ್ತದೆ. ಓಕೆ, ಆಮೇಲೆ ಅದಲ್ಲದೆ ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ದೇವದರ್ಶನದ ಗುಡಾರದೊಳಗೆ ಉತ್ತರ ಕಡೆಯಲ್ಲಿ ತೆರೆಯ ಹೊರಗಡೆ ಮೇಜನ್ನು ಇಟ್ಟು ಅದರ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ರೊಟ್ಟಿಗಳನ್ನು ಕ್ರಮವಾಗಿ ಇರಿಸಿದನು. ಮತ್ತೆ 24 ನೋಡಿ. ಮತ್ತು ಯೆಹೋವನು ಆಜ್ಞಾಪಿಸಿದಂತೆಯೇ ಅವನು ದೀಪಸ್ತಂಭವನ್ನು ದೇವದರ್ಶನದ ಗುಡಾರದೊಳಗೆ. ಸಾಕು. 26ನೇ ವಾಕ್ಯ ನೋಡಿ. ಮತ್ತು ಯೆಹೋವನು ಆಜ್ಞಾಪಿಸಿದಂತೆ ಚಿನ್ನದ ಧೂಪವೇದಿಯನ್ನು. ಸಾಕು. 29ನೇ ವಾಕ್ಯ ನೋಡಿ. ಯೆಹೋವನು ಆಜ್ಞಾಪಿಸಿದಂತೆಯೇ ದೇವದರ್ಶನದ ಗುಡಾರದ ಬಾಗಿಲಿನ ಮುಂದೆ. ಸಾಕು. 30ನೇ ವಾಕ್ಯ ನೋಡಿ. ಯೆಹೋವನು ಆಜ್ಞಾಪಿಸಿದಂತೆ ಮೋಶೆ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಗಂಗಾಳವನ್ನು ಇರಿಸಿ. ಹಲ್ಲೆಲೂಯಾ. എല്ലാം ದೇವರು ಹೇಳಿದ ಥರ ಮಾಡಿದರಂತೆ. ನಾವೆಂಗಿರಬೇಕು? ಯೆಹೋವನು ಆಜ್ಞಾಪಿಸಿದಂತೆಯೇ ಮಾಡಬೇಕು. ಪ್ರಾರ್ಥನೆಯೆಲ್ಲ ನಾವು ನಮ್ಮ ಆಸಕ್ಕಾಗಿ ಮಾಡೋದು, ನಡವಳಿಕೆ ಎಲ್ಲ ನಮ್ಮಿಷ್ಟಕ್ಕೆ ನಡೆಯೋದು. ಪ್ರಾರ್ಥನೆ ನಾವು ದೇವರ ಹತ್ರ ಎಲ್ಲ ಕೇಳಿಕೊಳ್ಳೋದು, ನಡೆಯೋದು ನಮ್ಮಿಷ್ಟಕ್ಕೆ ನಡೆಯೋದು. ಆದರೆ ಯೆಹೋವನು ಹೇಳಿದಂತೆಯೇ ಮಾಡಬೇಕು. ಎಲ್ಲಿ ದೇವರು ಹೇಳಿದು? ಈ ಧರ್ಮಶಾಸ್ತ್ರ ಪುಸ್ತಕದಲ್ಲಿ ಇದೆ. ಈ ಪುಸ್ತಕದಲ್ಲಿ ದೇವರು ನಮಗೆ ಹೆಂಗಿರಬೇಕು ಹೆಂಗಿರಬಾರ್ದು ಎಲ್ಲ ಇದರಲ್ಲಿ ಬರೆದಿದೆ. ಹಲ್ಲೆಲೂಯಾ. ಯೆಹೋವನು ಹೇಳಿದಂತೆಯೇ ಮಾಡಿದರು, ಎಲ್ಲವನ್ನೂ ಮಾಡಿದರು. ದೇವರು ಅವರನ್ನು ಆಶೀರ್ವದಿಸಿದರು. ಇಸ್ರಾಯೇಲ್ ಮಕ್ಕಳು ಯೋರ್ದಾನ್ ದಾಟಬೇಕಾಗಿರುವಾಗ ದೇವರೊಂದು ಮಾತು ಹೇಳಿದರು. 6 ಲಕ್ಷ ಪುರುಷರು ಅನೇಕ ಹೆಣ್ಣು ಮಕ್ಕಳು ಹಿಂದೆ ಬರ್ತಾ ಇದ್ದಾರೆ. ಯೆಹೋಶುವನಿಗೆ ದೇವರು ಹೇಳ್ತಾರೆ, ಯೋರ್ದಾನು ದಡ ಮೀರಿ ನೀರು ಉಕ್ಕಿ ತೆರೆಗಳ ಸಹಿತ ಬರ್ತಾ ಇದೆ. ಆವಾಗ ದೇವರು ಯೆಹೋಶುವನಿಗೆ ಹೇಳ್ತಾರೆ, ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಂಡಿರುವಂಥ ಪುರೋಹಿತರು ಯೋರ್ದಾನ್ ನೀರಿನಲ್ಲಿ ಹೆಜ್ಜೆ ಇಡಲಿ. ನೀರು ತೆರೆ ಉಕ್ಕಿ ಬರುವುದು ನೋಡುವಾಗ ಭಯ ಆಗ್ತಾ ಇದೆ. ಕಾಲಿಟ್ಟಿದ್ರೆ ಸಾಕು ಓಚ್ಕೊಂಡು ಹೋಗ್ಬಿಡ್ತದೆ. ಇಲ್ಲಿದ್ದೀರ, ನನ್ನ ಜೊತೆ ಇರು ಸ್ವಲ್ಪ. ದೇವರು ಹೇಳ್ತಾರೆ ಕಾಲಿಡು ಅಂತ. 7 ಜನ ಪುರೋಹಿತರು ಅದು ಹೊತ್ಕೊಂಡು ಹೋಗ್ತಾ ಇದ್ದಾರೆ. 7 ಜನ ಪುರೋಹಿತರು ಮಂಜೂಷ ಪೆಟ್ಟಿಗೆಗಳಲ್ಲಿ. ನಾನು ಅಂದ್ಕೊಳ್ತೇನೆ, ಇವರು 7 ಜನ ನೀ ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ ಅಂತ ಹೇಳಿರ್ಬೋದೇನೋ ಗೊತ್ತಿಲ್ಲ. ಭಯ. ಆದರೆ ಪುರೋಹಿತರು ಕೇಳಿದೆ, ಈ ಸ್ಥಿತಿಯಲ್ಲಿಯೂ ನೀವು ಪಾದ ಇಡು ಫಸ್ಟು. ಇಲ್ಲ ದೇವರೇ, 3 ದಿವಸ ಬೇಕಾದ್ರೆ ಇಲ್ಲಿ ಉಪವಾಸ ಪ್ರೇಯರ್ ಮಾಡ್ತೀನಿ, ನೀರು ಸಮಾಧಾನ ಆದ ಬೇರೆ ನಾವು ಹೊರಡ್ತೀನಿ ಅಂತ ಹೇಳ್ಬೋದಾಯಿತು ಅಲ್ವಾ? ನಾವು ಹಂಗೆ ತಾನೆ, ಏನೋ ಸೀರಿಯಸ್ ಆದರೆ 3 ದಿವಸ ಉಪವಾಸ ಮಾಡೋದು. ದೇವರೇ, ಈ ನೀರೆಲ್ಲ ಕಡಿಮೆ ಆಗಲಿ, ಅಲ್ಲಿ ಯೋರ್ದಾನ್ ಕೆಳಗಡೆ ಇರೋ ನೀರೆಲ್ಲ ಹೋಗಲಿ, ಆಮೇಲೆ ಇರೋ ನೀರೆಲ್ಲ ಅಲ್ಲಿ ನಿಲ್ಲಲಿ, ಆಮೇಲೆ ನಾವು ಹೆಜ್ಜೆ ಇಡ್ತೀನಿಂದ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಉಕ್ಕಿ ಹರಿದು ಬರುವ ದಡ ಮೀರಿ ಬರುವ ಯೋರ್ದಾನನ ಮೇಲೆ ಪುರೋಹಿತರು ಹೆಜ್ಜೆ ಇಡು. ಅವರು ಯೆಹೋವನು ಹೇಳಿದಂತೆಯೇ ಹೆಜ್ಜೆ ಇಟ್ಟರು. ಪುರೋಹಿತರು ಹೆಜ್ಜೆ ಇಡುವಾಗ ನೀರು ಅಲ್ಲಿ ಕಡಿಮೆ ಆಯಿತು. ಇನ್ನೂ ಹೆಜ್ಜೆ ಇಟ್ಟರು, ನೀರು ಕೆಳಗಡೆ ನೀರೆಲ್ಲ ಹರಿದೋಯ್ತು. ಮೇಲೆಯಿಂದ ಬರುವ ನೀರು ಗೋಡೆ ಸಮಾನ ನಿಂದಿದೆ. ಇಸ್ರಾಯೇಲ್ ಮಕ್ಕಳು ಒಣ ನೆಲದಲ್ಲಿ ಯೋರ್ದಾನ್ ದಾಟಿದರು. ಯಾವಾಗ? ಯೆಹೋವನು ಹೇಳಿದಂತೆಯೇ ಮಾಡಿದಕ್ಕೆ. ಹಲ್ಲೆಲೂಯಾ. ಅಬ್ರಹಾಮನು ಮಗನನ್ನು ಯಜ್ಞ ಅರ್ಪಿಸು ಎಂದು ಹೇಳಿದೆ. 100 ವರ್ಷ ಕಾದುಕೊಂಡು ಸಿಕ್ಕಿದ ಮಗನು. ಅಬ್ರಹಾಮನು ಹೇಳ್ಬೋದು, ದೇವರೇ ಎಲ್ಲ ಆಸ್ತಿ ಬೇಕಾದ್ರೆ ನಿನಗೆ ಕೊಡ್ತೇನೆ, ಎಲ್ಲ ದನಗುರಿಗಳು ಬೆಲೆ ಕೊಡ್ತೇನೆ, ನನ್ನ ಮಗನೊಬ್ಬನ ಮಾತ್ರ ಬಿಟ್ಟು ಬಿಡುವುದು ಕೇಳ್ಬೋದಾಯಿತು. ಆದರೆ ಅಬ್ರಹಾಮನ್ ಏನು ಮಾಡಿದರು? ಯೆಹೋವನು ಹೇಳಿದಂತೆಯೇ ಮಾಡಿದರು. ಅದಕ್ಕೆ ದೇವರು ಈಸಾಕನನ್ನು ಆಶೀರ್ವದಿಸಿದರು. ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದ ಈಸಾಕನಲ್ಲಿ ಅದು ರಿನ್ಯೂ ಮಾಡಿದರು.
ನಾವು ಆಶೀರ್ವದಿಸಲ್ಪಡಲಿಕ್ಕೆ ಏನು ಮಾಡಬೇಕು? ದೇವರು ಹೇಳಿದಂತೆಯೇ ಮಾಡಬೇಕು. ಹಾಲೆಲೂಯಾ. ದೇವಾಲಯ ಕಟ್ಟುವ ವಿಷಯದಲ್ಲಿ ಮೋಸೆ ಮುಖಾಂತರ ದೇವರು ಹೇಳಿದಂತೆಯೇ ಅವರು ಮಾಡಿದರು, ಅವರು ಆಶೀರ್ವದಿಸಲ್ಪಟ್ಟರು. ನಾವು ಕೂಡ ದೇವರು ಹೇಳಿದಂತೆಯೇ ಮಾಡು, ಆಶೀರ್ವಾದ ಆಗುತ್ತದೆ. ಹಾಲೆಲೂಯಾ. ಆಲಯ ಕಟ್ಟೋದು ಮಾತ್ರ ಅಲ್ಲ ನಮ್ಮ ಡ್ಯೂಟಿ ಯಾವುದು? ಮತ್ತೊಬ್ಬರನ್ನು ರಕ್ಷಣೆಗೆ ನಡೆಸೋದು ನಮ್ಮ ಡ್ಯೂಟಿಯಾಗಿದೆ. ಇದು ಮತ್ತು ನಿಮ್ಮೊಳಗಡೆ ಇರಬೇಕು. ಹಾಲೆಲೂಯಾ. ಹೇಳಿದಂತೆ ಮಾಡಿದರೆ ಆಶೀರ್ವಾದ ಇರುತ್ತದೆ. ಸರಿ, 34-35 ನೋಡಿ. ಆ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೇ ಇದ್ದನು. ಹಾಲೆಲೂಯಾ. ಯೆಹೋವನ ಹೇಳಿದಂತೆಯೇ ಮಾಡಿದ ದೇವಾಲಯದಲ್ಲಿ ಯೆಹೋವನ ತೇಜಸ್ಸು ಗೂಡಾರವನ್ನು ತುಂಬಿತ್ತು. ಮೇಘವು ದೇವದರ್ಶನದ ಗೂಡಾರದ ಮೇಲೆ ನೆಲೆಯಾಗಿ ಇರುವುದರಿಂದ ಯೆಹೋವನ ತೇಜಸ್ಸು ಗೂಡಾರದೊಳಗಡೆ ತುಂಬಿರುವುದರಿಂದಲೂ ಮೋಶೆಗೆ ಗೂಡಾರದ ಒಳಗಡೆ ಹೋಗಲಿಕ್ಕಾಗಲಿಲ್ಲ. ಅಷ್ಟು ಮಹಿಮೆ, ಆ ಪ್ರಸನ್ನತೆ ನೀವಾಗ ಅನುಭವಿಸಲಿಕ್ಕೆ ಆಗ್ತಾ ಇದೆಯಾ? ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಸಾನ್ನಿಧ್ಯ, ದೇವರ ಬೆಳಕು. ಲಾಬಾಲರ ಶಂದಲ ರಖಬಿಯಾದರಬ ಲಿಗಮದಲರ ಶಂದಲ ರಗಬ. ಈ ಸಮಯದಲ್ಲಿ ಈ ಆಲಯದೊಳಗಡೆ ಯೆಹೋವನ ತೇಜಸ್ಸು ಮಕ್ಕಳನ್ನು ಕಾವರಿಸಲಿ. ದೇವರ ಪ್ರಸನ್ನತೆ ಮಕ್ಕಳನ್ನು ಆವರಿಸಲಿ. ರೋಗಿಗಳ ಸೌಖ್ಯವಾಗಲಿ, ಬಾಧಗಳು ಬಿಟ್ಟು ಹೋಗಲಿ, ಕೇಳಿದ ಕ್ರಿಯೆಗಳು ನಿಷ್ಫಲವಾಗಲಿ, ಮನ ಚಂಚಲಗಳು ನೀಗಲಿ. ಲಾಭದಾರ ಶದಲ ರಗಬ. ನೀ ಸ್ವೀಕರಿಸು, ಚಪ್ಪಾಳೆ ಹೊಡೆದು ವಂದನೆ ಹೇಳಿ ಸ್ವೀಕರಿಸು. ಹೌದು ಕರ್ತನೆ, ಓ ನನಗೆ ನಿನ್ನ ತೇಜಸ್ಸು ಬೇಕು, ನನಗೆ ನಿನ್ನ ಮಹಿಮೆ ಬೇಕು, ನನಗೆ ನಿನ್ನ ಪ್ರಸನ್ನತೆ ಬೇಕು, ನನಗೆ ನಿನ್ನ ಆತ್ಮನ ಸಾನ್ನಿಧ್ಯ ಬೇಕು. ಲಾಬಾರ ಶಂದಲ ರಖಬ ಬಿಯಾದರಬ. ಈ ಸಮಯ ನಿನ್ನ ಪ್ರಸನ್ನತೆಯಲ್ಲಿ ಮಕ್ಕಳು ಮರವಾಚ ಬರಲಿ, ಮಕ್ಕಳು ಬಿಡುಗಡೆಯಾಗಲಿ, ಮಕ್ಕಳು ಸ್ವಸ್ಥರಾಗಲಿ, ಮಕ್ಕಳಲ್ಲಿ ದೊಡ್ಡ ಬಿಡುಗಡೆ, ಬಂಧನಗಳು ಬಿಚ್ಚಬರಲಿ, ಗಂಡುಗಳು ಒಡೆಯಲಿ, ಶಾಪದ ಬಂಧನಗಳು ಮುರಿಯಬರಲಿ, ಎಲ್ಲ ಶಾಪ ದೋಷಗಳು ನಿಷ್ಫಲವಾಗಲಿ. ಪ್ರಸನ್ನತೆ ಲಾಬಾರ ಶಾಥಾಲ ರಖಬ. ಸ್ತೋತ್ರ ಮಾಡಿ ಸ್ವೀಕರಿಸು. ನೀವು ಸ್ತೋತ್ರ ಮಾಡಿ ಸ್ವೀಕರಿಸು. ನಿಮ್ಮ ಕುಟುಂಬದಲ್ಲಿ ಬಿಡುಗಡೆ ಆಗ್ತಾ ಇದೆ. ಹೌದು ಕರ್ತನೆ, ನನಗೆ ಬಿಡುಗಡೆ ಬೇಕು, ನನಗೆ ಬಿಡುಗಡೆ ಬೇಕು, ನನಗೆ ಬೇಕು ಬಿಡುಗಡೆ. ಈ ಮಕ್ಕಳು ಬೇಕಾದ್ರೆ ಚಪ್ಪಾಳೆ ಹಿಡಿದು ಸ್ತೋತ್ರ ಹೇಳು. ಮನೆಗಳಲ್ಲಿರುವ ಕುಟುಕತನ ನೀಗಬೇಕು, ಬಡಸ್ತನ ನೀಗಬೇಕು, ದಾರಿದ್ರ್ಯ ನೀಗಬೇಕು, ಪದೇ ಪದೇ ರೋಗ, ಪದೇ ಪದೇ ಆಸ್ಪತ್ರೆಗೆ ಹೋಗಲು ಅದು ತಪ್ಪಬೇಕು. ಲಾಬಾರ ಶಾಥಾಲ ರಖಬ ನಿಗಮಲರ ಶಂದಲ ರಖಬಿಯ. ಕಾಲ ಕಾಲ ಕಷ್ಟದಲ್ಲಿ ಇರಬೇಕಾದವರಲ್ಲ, ಕಾಲ ಕಾಲಗಳು ಕಣ್ಣೀರಲ್ಲಿ ಇರಬೇಕಾದವರಲ್ಲ. ಬಿಡುಗಡೆ, ನನ್ನ ಕುಟುಂಬಕ್ಕೆ ಬಿಡುಗಡೆ, ನನ್ನ ಕುಟುಂಬಕ್ಕೆ ಬಿಡುಗಡೆ, ನನ್ನ ಕುಟುಂಬಕ್ಕೆ ಬಿಡುಗಡೆ. ಓದಿನ ಮಕ್ಕಳು ಒಳ್ಳೆಯ ಉದ್ಯೋಗವನ್ನು ಪಡ್ಕೊಳ್ಬೇಕು. ಓದಿ ಓದಿ ಮತ್ತೆ ಉದ್ಯೋಗವಿಲ್ಲದಿರಬೇಡ. ಆ ಬಂಧನ ಬಿಚ್ಚಬರಲಿ, ಆ ಬಂಧನ ಬಿಚ್ಚಬರಲಿ. ಲಾಬಾರ ಶಾಧನ ಯೆಹೋವನ ತೇಜಸ್ಸು ಗೂಡಾರವನ್ನು ಕಾವಿದುಕೊಂಡರು. ಹಾಲೆಲೂಯಾ. ನೀವೆಷ್ಟು ಜನ ಅದನ್ನು ಅನುಭವಿಸಿದಿರೋ ಗೊತ್ತಿಲ್ಲ.
ನೀವು ಆಸೆ ಪಡಬೇಕು. ದೇವಾಲಯದಲ್ಲಿ ಬರುವುದು, ಬಂದರೆ ಪ್ರಾರಂಭ ಪ್ರಾರ್ಥನೆ, ಆಮೇಲೆ ಕೂತ್ಕೊಂಡು 2 ಹಾಡು, ನಿಂತ್ಕೊಂಡು ಹಾಡು, ಆಮೇಲೆ ಕೀರ್ತನೆ, ಆಮೇಲೆ ಸಾಕ್ಷ್ಯ, ಆಮೇಲೆ ವಾಕ್ಯ, ಆಮೇಲೆ ಕಾಣಿಕೆ. ಇದು ಸಿಸ್ಟಮ್ ನಮ್ಗೆ ಗೊತ್ತು. ಅದು ಸಿಸ್ಟಮ್ ಯಾವಾಗ ಮುಗಿಯುತ್ತೆ ಎಂದಲ್ಲ, ನ್ಯಾಯಾಲಯದೊಳಗಡೆ ಪ್ರಸನ್ನತೆ ಅನುಭವಿಸಬೇಕು. ಮೊನ್ನೆ ನಾವು ಗುಲ್ಬರ್ಗಕ್ಕೆ ಹೋಗಿದೆ. ಅಲ್ಲಿ ಒಬ್ಬ ಸಹೋದರಿ ಓಡಿ ಬಂದು ಅವರು ನಮಗೊಂದು ಸಾಕ್ಷಿ ಹೇಳಬೇಕು ಅಂತ ಹೇಳಿದರು. ಪಾಸ್ಟ್ರೇ, ನಿಮ್ಮನ್ನು ನಾನು ಇವತ್ತೇ ಫಸ್ಟ್ ನೋಡ್ತಾ ಇದ್ದೀನಿ, ಪಾಸ್ಟಮ್ಮನ್ನು ಇವತ್ತೇ ನಾನು ಫಸ್ಟ್ ನೋಡ್ತಾ ಇದ್ದೀನಿ. ಆದರೆ ನನ್ನ ಯಜಮಾನರು ಬಾಂಬೆಯಲ್ಲಿ ಕಾಯಿಲೆ ಜಾಸ್ತಿಯಾಗಿ ಆಸ್ಪತ್ರೆಯಲ್ಲಿರುವಾಗ ICU ವಾರ್ಡ್ಗೆ ಶಿಫ್ಟ್ ಆಗಿದೆ. ಆವಾಗ ಈ ಚರ್ಚಕ್ಕೆ ಬರುವ ಒಬ್ಬ ಸಹೋದರನು ಯೇಸು ಸ್ವಾಮಿ ಬಗ್ಗೆ ಹೇಳಿ, ಆವಾಗ ಗುಲ್ಬರ್ಗ ಪಾಸ್ಟ್ರಿಗೆ ನಂಬರ್ ಕೊಟ್ಟು ಗುಲ್ಬರ್ಗ ಪಾಸ್ಟ್ರು ನಮಗೆ ಪ್ರೇಯರ್ ಮಾಡಿದೆ. ಆಮೇಲೆ ಗುಲ್ಬರ್ಗ ಪಾಸ್ಟ್ರು ಪ್ರೇಯರ್ ಮಾಡಿ ನಮ್ಮ ಯಜಮಾನರು ICUಯಿಂದ ಹೊರಗಡೆ ಬರ್ತಾ ಇಲ್ಲ. ಆವಾಗ ಅವರು ನಿಮ್ಮ ನಂಬರ್ ಕೊಟ್ಟು, ನೀವು ನಮ್ಮ ಯಜಮಾನರು ICU ವಾರ್ಡಲ್ಲಿರುವಾಗ ಪ್ರೇಯರ್ ಮಾಡಿದೆ. ಆದರೆ ನಮ್ಮ ಯಜಮಾನರು ಕೋಮಾ ಸ್ಟೇಜಿಗೆ ಹೋದರು. ಕೋಮಾ ಸ್ಟೇಜಿಗೆ ಹೋಗಿದ ಮೇಲೆ ಅವರು ಎತ್ಕೊಂಡು ಹೋಗು ನೋಡಿ, ಸತ್ತೋಯ್ತು, ನಿಮ್ಮ ಗಂಡ ಸತ್ತೋತ್ರು, ಹೆಣ ಎತ್ಕೊಂಡು ಹೋಗು ಅಂತ ಹೇಳಿದರು. ಆಮೇಲೆ ಅವರು, ಇವತ್ತು ನೀವು ಎತ್ಕೊಂಡು ಹೋಗಿಲ್ಲ ಅಂದರೆ ನಾಳೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಆವಾಗ ಈ ಸಹೋದರರು ಅವ್ರ ಜೊತೆ ಕೆಲಸ ಮಾಡೋ ವಿಶ್ವಾಸಿ ಹೇಳಿದ ಮಾತಿನ ಮೇಲೆ ನಾವು ರಘುಪಾಸ್ಟ್ರಿಗೆ ಫೋನ್ ಮಾಡೋದು, ನಿಮಗೂ ಫೋನ್ ಮಾಡೋದು, ನೀವು ಆ ಯಜಮಾನರು ಕೋಮದಲ್ಲಿರುವಾಗ ಪ್ರೇಯರ್ ಮಾಡಿದೆ, ಸತ್ತವರ ಮೇಲೆ ಜೀವ ಬರಲಿ ಅಂತ ಹೇಳಿದೆ. ನನ್ನ ಯಜಮಾನರ ಮೇಲೆ ಜೀವ ಬಂದರು. ಪೋಸ್ಟ್ ಮಾರ್ಟಮ್ ಮಾಡಬೇಕಾದ ನನ್ನ ಗಂಡ ಇವರೇ ಸರ್. ಹಾಲೆಲೂಯಾ. ಅವರು ಹೇಳ್ತಾರೆ, ನನಗೆ ಪರಿಚಯ ಇದೆ ಅಂತ ಹೇಳುವಾಗ, ನಿಮ್ಮನ್ನು ನೋಡಿಲ್ಲ ಸರ್, ನೀವು ನನಗೆ ಪ್ರೇಯರ್ ಮಾಡಿದು ನಾನು ಕೇಳಿಸ್ಕೊಂಡಿದೆ ಸರ್. ಹಾಲೆಲೂಯಾ. ಆಲಯದಲ್ಲಿ ಬಂದು ನಾವು ಸಿಸ್ಟಮ್ಯಾಟಿಕ್ ಆಗಿ ಬರೋದು ಹೋಗೋದಲ್ಲ, ಆ ಪ್ರಸನ್ನತೆ ಅನುಭವಿಸಬೇಕು. ಹಾಲೆಲೂಯಾ. ಸಭೆಯಲ್ಲಿ ಬಂದ ಮಕ್ಕಳು ಶೋಧನೆ ಬರಬಹುದು, ಆದರೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ಬರಬೇಕು. ಶೋಧನೆಯಲ್ಲೇ ಇದ್ದು ಬಿಟ್ಟಿದ್ದಾರೆ, ಅದು ಸಭೆಯಲ್ಲ. ನೋಡಿ, ದೇವರ ಪ್ರಸನ್ನತೆ, ದೇವರ ತೇಜಸ್ಸು ಯಾವಾಗ? ಯೆಹೋವನು ಹೇಳಿದಂತೆಯೇ ಮಾಡುವಾಗ. ಮರ್ತೋಬೇಡ, ಯಾವಾಗ? ಯೆಹೋವನು ಹೇಳಿದಂತೆಯೇ ಮಾಡುವಾಗ. ದೇವರ ಆಲಯದ ವಿಷಯದಲ್ಲಿ ಯಾವ ಮೋಸ ಹೇಳಿದಂತೆಯೇ ಮಾಡಿದರು. ದೇವರ ಆಲಯದ ವಿಷಯದಲ್ಲಿ ಸ್ವಲ್ಪ ಕಾಲ, ಆಮೇಲೆ ನಾನೇನೋ ಕೆಲಸ ಮಾಡ್ಬೋದಾಯಿತು, ನನಗೆ ಸಮಯ ಸಿಕ್ಕಿಲ್ಲ ಅಂತ ಹೇಳಬಾರ್ದು. ಹೀಗೆ ಸಮಯ, ಇದೆಲ್ಲ ದೇವರು ಬೇಗ ಮುಗಿಸ್ಬಿಡ್ತಾರೆ. ಯೆಹೋವನು ಹೇಳಿದಂತೆಯೇ ಮಾಡುವ ಇಸ್ರಾಯೇಲ್ ನಾನು. ಹೇಳು, ಯೆಹೋವನು ಹೇಳಿದಂತೆ ಮಾಡುವ ಇಸ್ರಾಯೇಲ್ ನಾನು. ಯೆಹೋವನು ಹೇಳಿದಂತೆ ಮಾಡುವ ಇಸ್ರಾಯೇಲ್ ನಾನು. ಯೆಹೋವನು ಹೇಳುವಂತ ಇಸ್ರಾಯೇಲ್ ಆದರೆ ಗೂಡಾರದಲ್ಲಿ ಪ್ರಸನ್ನತೆ ಇರುತ್ತದೆ. ಯೆಹೋವನು ಹೇಳಿದಂತೆ ಮಾಡಬೇಕು. ಒಂದೇ ವಾಕ್ಯ ಕೆಳಗಡೆ ಇದೆ, ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಇಸ್ರಾಯೇಲ್ಯರು ಮುಂದೆ ಪ್ರಯಾಣ ಮಾಡುವರು. ಆ ಮೇಘವು ಬಿಡದೇ ಇರುವಾಗ ಅದು ಬಿಡುವ ತನಕ ಪ್ರಯಾಣ ಮಾಡದೇ ಇರುವರು. ನೀ ಹೋಗಲಿಕ್ಕೆ ಮುಂಚೆ ಮೇಘವು ಮೇಲಕ್ಕೆ ಏರುವಾಗ ನಿನಗದು ಸಿಗ್ನಲ್, ನೀ ಪ್ರಯಾಣ ಸ್ಟಾರ್ಟ್ ಮಾಡು. ನೀ ನಿಲ್ಲಬೇಕಾಗಿರುವಾಗ ಮೇಘ ನಿಲ್ಲುತ್ತದೆ, ಆವಾಗ ನೀ ಇರಬೇಕು. ದೇವರ ಸಮಯಕ್ಕೆ ವೇಟ್ ಮಾಡಬೇಕಂದ್ರೆ. ಓಹ್, ಹಾಲೆಲೂಯಾ. ನೀ ತಲೆ ಕೆಟ್ಟೋಗಲ್ಲ. ಏನು ಮಾಡಬೇಕಂದ್ರೆ ಗೊತ್ತೇ ಆಗ್ತಾ ಇಲ್ಲ ಅಂದ ಮಾತು ಬರಲ್ಲ. ಕರೆಕ್ಟಾಗಿ ಹೇಳಿಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಇಂಥದ್ದು ಮಾಡು, ಈ ಸಮಯ ನೀ ಸುಮ್ಮನೆ ಇರು. ಹಾಲೆಲೂಯಾ. ನಿಮ್ಮ ದೈನಂದಿನ ಜೀವನದ ಬಗ್ಗೆ ಹೇಳ್ತಾ ಇದೆ. ನಿಮಗೆ ದೇವರು ಹೇಳ್ತಾರೆ, ನಿಮಗೆ ದೇವರು ಹೇಳ್ತಾರೆ,
ಯಾವಾಗ ಹೊರಡಬೇಕು, ಯಾವಾಗ ಸುಮ್ಮನಿರಬೇಕು, ಯಾವಾಗ ನಿಮಗೊಂದು ಜಾಗ ತಕ್ಕೊಳ್ಳೋದು, ಯಾವಾಗ ನೀ ಮನೆ ಕಟ್ಟೋದು, ಯಾವಾಗ ನೀ ಅಭಿವೃದ್ಧಿ ಆಗೋದು, ಯಾವಾಗ ನೀ ಸುಮ್ಮನೆ ಇರಬೇಕಾದ್ರು ದೇವರು ಹೇಳ್ತಾರೆ, ತೋರಿಸುತ್ತಾರೆ, ದರ್ಶನ ಕೊಡ್ತಾರೆ. ನಿನ್ನ ಜೀವನ ವ್ಯರ್ಥ ಆಗಲ್ಲ, ನಿಮಗೆ ಜೀವನ ಒಂದು ಎಂಜಾಯ್ಮೆಂಟ್ ಆಗುತ್ತದೆ. ನರಳಾಟದ ಜೀವನ ಅಲ್ಲ, ಕಣ್ಣೀರಿನ ಜೀವನ ಅಲ್ಲ, ಅದು ಟೇಸ್ಟಿಯಾದ ಜೀವನ. ಈ ಮಕ್ಕಳೆಲ್ಲ ಉನ್ನತ ಸ್ಥಿತಿಗೆ ಬರಲಿಕ್ಕೆ ಸ್ತೋತ್ರ ಮಾಡು, ಸ್ತೋತ್ರ ಮಾಡು. ದೇವರು ಹೇಳ್ತಾರೆ, ಯಾವ ಸಬ್ಜೆಕ್ಟ್ ತೆಗಿಬೇಕು, ನೀ ಏನು ಓದಬೇಕು, ನೀ ಮುಂದೆ ಯಾರಾಗಬೇಕು, ನಿನ್ನ ಪೊಸಿಷನ್ ಹೆಂಗೆ ಇರುತ್ತದೆ ದೇವರು ಹೇಳ್ತಾರೆ. ಹಾಲೆಲೂಯಾ. ನಮ್ಮ ಅಪ್ಪ ಕುರಿ ಮೇಯಿಸ್ಲಿಕ್ಕೆ ಬಿಟ್ರು, ನಾನು ಅದಕ್ಕೆ ಓದಿಲ್ಲ, ನನ್ ಗೆದಿ ಹಿಂಗೆ ಅಂತ ಹೇಳ್ಬೇಡ. ನೀ ಅಪ್ಪನ ಕತೆ ಬಿಟ್ಟು ಹಾಕು, ಹೊಸ ಅಪ್ಪನಿಗೆ ಕೇಳು. ನೀ ಕೇಳುವಾಗ ಅಪ್ಪನ ಹೇಳ್ತಾನೆ, ನೀನು ಇದು ಓದು, ನೀ ಈ ಕಾಲೇಜಿಗೆ ಹೋಗು, ಈ ಸಬ್ಜೆಕ್ಟ್ ತಕ್ಕೋ, ನೀ ಮುಂದೆ ಹಿಂಗಾಗು, ನೀನು ಈ ರೀತಿಯಲ್ಲಿ ಹೋಗು, ಅಪ್ಪ ನಡೆಸ್ತಾರೆ. ಪ್ರಸನ್ನತೆ ನಿನಗೆ ತೋರಿಸ್ಕೊಡ್ತಾರೆ ಹೋಗಬೇಕಾದ ಮಾರ್ಗ. ಮಕ್ಕಳೇ, ನೀವು ದುಡ್ಡಕ್ಕೆ ಯಾವುದಕ್ಕೂ ಕೈ ಹಾಕಬೇಡ. ನಮ್ಮ ಅಪ್ಪನಿಗೆ ಹೇಳಿದ್ರೆ ಕೇಳಲ್ಲ, ನಮ್ಮ ಅಮ್ಮನಿಗೆ ಕೇಳಿದ್ರೆ ಕೇಳಲ್ಲ ಅಂತ ಹೇಳಿಬಿಟ್ಟು ನೀವು ಮಾಡಬೇಡ. ಪ್ರಸನ್ನತೆಗೆ ಕಾಯು, ದೇವರ ಪ್ರಸನ್ನತೆ ಕಾಯು. ಆ ಪ್ರಸನ್ನತೆ ನಿಮಗೆ ಹೇಳಿಕೊಡ್ತಾರೆ. ನೀವು ಹೊರಡಬೇಕಂದ್ರೆ ಮೋಡವು ನಿಮಗೆ ತೋರಿಸುತ್ತದೆ, ಪ್ರಸನ್ನತೆ ನಿನಗೆ ತೋರಿಸುತ್ತದೆ ನೀ ಹೊರಡು ಎಂದು. ಕೆಲದು ನಿಮಗೆ ಸರಿ ಬರಲ್ಲ, ಆವಾಗ ಮೋಡ ತೋರಿಸುತ್ತದೆ ನೀನು ಹೋಗಬೇಡ ಅಂತ. ಪ್ರಿಯರೇ, ಈ ಭಾನುವಾರ ದೇವರ ಮಕ್ಕಳಿರ ನಾವು ಯೆಹೋವನು ಹೇಳಿದಂತೆಯೇ ಮಾಡುವರಾಗಿರೋಣ. ಹೇಳಿದಂತೆಯೇ ಮಾಡಿದರೆ, ಒಂದು, ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಎರಡು, ತನ್ನ ಪ್ರಸನ್ನತೆಯಲ್ಲಿ ಮರೆಮಾಚುತ್ತಾರೆ. ಮೂರು, ಆ ಪ್ರಸನ್ನತೆ ನಾವು ಹೋಗಬೇಕಾದದ್ದು ಇರಬೇಕಾದನ್ನು ನಮಗೆ ತಿಳಿಸುತ್ತಾರೆ. ಪ್ರಯಾಣಗಳಲ್ಲಿಯೂ ಅವರ ಕಣ್ಣ ಮುಂದೆ ಹಗಲೊತ್ತಿನಲ್ಲಿ ಯೆಹೋವನ ಮೇಘವು ಗೂಡಾರದ ಮೇಲೆ ಇತ್ತು, ರಾತ್ರಿ ವೇಳೆಯಲ್ಲಿ ಆ ಮೇಘದೊಳಗೆ ಅಗ್ನಿಯು ಪ್ರಕಾಶಿಸಿತು. ಅವರ ಜೀವ ಪ್ರಯಾಣದಲ್ಲಿ, ನಮಗಿದೆ ಪ್ರಯಾಣ, ನಮ್ಮ ಪ್ರಯಾಣ ಮುಗಿಯೋದು, ಆಯುಸ್ಸು ಮುಗಿಯೋ ತನಕ ಪ್ರಯಾಣ ಹೋಗ್ತಾ ಇದೆ. ಈ ಪ್ರಯಾಣದಲ್ಲಿ ನೋಡಿ, ಅವರ ಕಣ್ಣು ಮುಂದೆ ಕಾಣಿಸುತ್ತದೆ. ಇಲ್ಲಿದ್ದೀರಾ ನೀವು? ದೇವರೇ ನೀ ಎಲ್ಲಿದ್ದೀರಾ, ಕಷ್ಟ ಗೊತ್ತಿಲ್ವಾ ಅಂತ ಕೇಳಬೇಕಾಗಿಲ್ಲ, ಕಣ್ಣು ಮುಂದೆ ಕಾಣಿಸುತ್ತದೆ. ಕಣ್ಣು ಮುಂದೆ ಕಾಣಿಸುತ್ತದೆ. ಮಕ್ಕಳು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ದೀರಾ? ನೀವು ಯೆಹೋವನ ಮಾತು ಆಜ್ಞಾಪಿಸಿದಂತೆಯೇ ನೀ ನಡಿ. ಒಂದು, ಅವರು ಆಶೀರ್ವದಿಸುತ್ತಾರೆ. ಎರಡು, ಅವರ ಪ್ರಸನ್ನತೆಯಲ್ಲಿ ಮರೆಮಾಚುತ್ತಾರೆ. ಮೂರು, ಆ ಪ್ರಸನ್ನತೆ ನಿಮ್ಮನ್ನು ನಡೆಸುತ್ತಾರೆ. ನಾಲ್ಕು, ಆ ಪ್ರಸನ್ನತೆ ನಿನಗೆ ಕಾಣುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ವಿಶ್ವಾಸ ವ್ಯರ್ಥ ಅಲ್ಲ. ಬೇರೆಯವರೆಲ್ಲ ನಿಮಗೆ ಬೇಜಾರು ಮಾಡಿಸುವವರು ಇರ್ಬೋದು, ಕಿಂಡಲ್ ಮಾಡೋರು ಇರ್ಬೋದು, ಗೇಲಿ ಮಾಡೋರು ಇರ್ಬೋದು, ನಿಮ್ಮ ಸ್ವಂತದವರೇ ನಿಮ್ಮನ್ನು ಬೈತಾ ಇರ್ಬೋದು, ಮನೆಯಲ್ಲಿ ಸೇರಿಸೋದು ಇರ್ಬೋದು. ಆದರೆ ನೀವು ಟೆನ್ಷನ್ ಮಾಡಬೇಡ. ನಿಮ್ಮನ್ನು ಕರೆದಾದನು ನಂಬಿಗಸ್ತನು. ಅವರು ಹೇಳಿದಂತೆಯೇ ನಡೆಯೋದು ನಮ್ಮ ಕರ್ತವ್ಯ. ಅವರು ಹೇಳಿದಂತೆಯೇ ನಡೆಯಬೇಕು.
ನನ್ನ ಇಷ್ಟ ಬೇಡ ದೇವರೇ, ನಿನ್ನ ಇಷ್ಟಕ್ಕೆ ಬರ್ತೇನೆ. ಆವಾಗ ದೇವರ ಚಿತ್ತಕ್ಕೆ ಬಿಟ್ಟು ಕೊಡುವಾಗ ದೇವರು ಎಲ್ಲವೂ ನಮ್ಮ ಹಿತಕ್ಕಾಗಿ ಮಾಡುವುದನ್ನೇ ಹೊರತು ಅಹಿತಕ್ಕಾಗಿ ಮಾಡಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ ಎಂದು ಪ್ರಾರ್ಥಿಸೋಣ. ಇವತ್ತಿನ ಸಂದೇಶ ಏನಿದೆ? ಯೆಹೋವನು ಹೇಳಿದಂತೆಯೇ ಮಾಡಿದನು. ಯೇಸು ಸ್ವಾಮಿ ಹೇಳಿದಂತೆಯೇ ನಾವು ಮಾಡಬೇಕು. ನಾವು ಯಾರು? ಹೊಸ ಒಡಂಬಡಿಕೆಯ ಇಸ್ರಾಯೇಲ್. ನಾವು ಹಳೆಯ ಮೋಸಗಾರರಲ್ಲ, ನಾವು ಹಳೆಯ ಪಾಪಿಗಳಲ್ಲ, ನಾವು ಹಳೆಯ ಕೆಟ್ಟ ಕೆಲಸ ಮಾಡುವವರಲ್ಲ. ನಾವು ಹೊಸ ಒಡಂಬಡಿಕೆಯ ಇಸ್ರಾಯೇಲ್, ದೇವರ ಸ್ವಕೀಯ ಜನ, ದೇವರ ಸ್ವಂತ ಪ್ರಜೆ, ದೇವರ ಕುಮಾರರು ಕುಮಾರತಿಯವರು. ಹಲ್ಲೆಲೂಯಾ. ಹಾಗಿರುವ ನಾವುಗಳು, ಹೊಸ ಒಡಂಬಡಿಕೆ ಇಸ್ರಾಯೇಲ್ ಆಗಿರುವ ನಾವುಗಳು ಈ ಕರ್ತನು ಹೇಳುವುದಂದೇ ಮಾಡೋಣ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕೊನೆಯ ತನಕ ನಡೆಸಿ ಲಾಸ್ಟು ತಾನೇ ಬಂದು ಕರ್ಕೊಂಡೋಗಿ ತಾನು ಇರುವ ಸ್ಥಳದಲ್ಲಿ ಇರಿಸ್ತಾರೆ. ನಮ್ಮ ಕರ್ತನು ಬರ್ತಾರೆ, ಅವ್ರು ಬಂದೇ ಬರ್ತಾರೆ. ಆ ಒಳ್ಳೆಯ ಕರ್ತನನ್ನು ಪ್ರೀತಿಸೋಣ. ಹೋದ ವಾರ ಪ್ರೀತಿ ಬಗ್ಗೆ ಹೇಳಿದೆ. ಸ್ವಾಮಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಅಂತ ಹೇಳಿದೆ. ನಾವು ಅದೇ ಪ್ರೀತಿ ನಮಗಿರಬೇಕು ಅಂತ ಹೇಳಿದೆ ಹೋದ ವಾರ. ಆ ಪ್ರೀತಿಸುವ ಕರ್ತನ ಮಾತಿನಂದೇ ಇವತ್ತು ನಡ್ಕೊಳ್ಳಿ ಅಂತ ಹೇಳಿದೆ. ಅವರ ಮಾತಿನಂದೇ ನಡೆದರೆ ನೀವು ನಿಷ್ಫಲರಾಗಲ್ಲ. ಅವರು ನಮ್ಮ ಜೊತೆ ಇರ್ತಾರೆ. ನಮ್ಮ ಸಭೆಯ ಪ್ರಾರಂಭ ಮೊದಲುಗೊಂಡು ಸೇವಕರಾದ ನಮಗೆ ಹೇಳಲಿಕ್ಕೆ ಆಗುತ್ತೆ, ದೇವರು ನಮ್ಮ ಜೊತೆ ಇದು ನಡೆಸಿದ್ದಾರೆ. ಹಲ್ಲೆಲೂಯಾ. ನಿಮ್ಮನ್ನು ನಡೆಸ್ತಾರೆ, ನಿಮ್ಮ ಮಕ್ಕಳನ್ನೂ ನಡೆಸ್ತಾರೆ. ಎದ್ದೇಳೋಣ, ಪ್ರಾರ್ಥಿಸೋಣ. ರಾಜಾಧಿರಾಜನೇ ಸ್ತೋತ್ರ, ಕರ್ತಾದಿ ಕರ್ತರೇ ಸ್ತೋತ್ರ, ಮಹಿಮೆ ಅರಸರೇ ಸ್ತೋತ್ರ, ಸಕಲಕ್ಕೂ ಉನ್ನತನ ಸರ್ವಾಧಿಕಾರಿಯಾದ ಯೇಸುವೆ ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ವಂದನೆ ಸಲ್ಲಿಸ್ತಾ ಇದ್ದೇವೆ. ಸಯ್ಯ, ನಾವು ವಾಕ್ಯದಲ್ಲಿ ಕೇಳಿರೋ ಪ್ರಕಾರ ಯೆಹೋವನು ಮೋಶೆ ಆಜ್ಞಾಪಿಸಿದಂತೆ ಮಾಡಿದನು ಎಂದು ಕೇಳುವಾಗ ಕರ್ತನೇ ಅವರನ್ನು ಆಶೀರ್ವದಿಸಿ, ಅವರನ್ನು ಪ್ರಸನ್ನತೆಯಲ್ಲಿ ಇರಿಸಿ, ಆ ಪ್ರಸನ್ನತೆ ಅವರನ್ನು ನಡೆಸಿ, ಆ ಪ್ರಸನ್ನತೆ ಅವರನ್ನು ಎಲ್ಲ ಕಾರ್ಯಗಳಿಂದ ಬಿಡಿಸಿ ನೀವು ಅವರಿಗೆ ವಿಮುಖನಾಗುವಂತೆ ಪ್ರಸನ್ನನಾಗುವಂತೆ ಸಹಾಯ ಮಾಡಿದಿರಲ್ಲ ಯೇಸುವೆ. ನಾವು ಸಭೆಯಾಗಿ ನಿಮ್ಮ ಸನ್ನಿಧಿಯಲ್ಲಿ ಇವತ್ತು ಸಮರ್ಪಿಸ್ತಾ ಇದ್ದೇವೆ. ಮೋಶೆಯ ದೇವದರ್ಶನ ಗುಡಾರದಲ್ಲಿ ಇಳಿದು ಬಂದಂತ ಅದೇ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಈ ಸಮಯದಲ್ಲಿ ಇಳಿದು ಬರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಜೀವಿತಗಳಲ್ಲಿ ಎಲ್ಲೆಲ್ಲಿ ಹಬ್ಬ ಆಶೀರ್ವಾದ ತಡೆಯಾಗಿದೆಯೋ, ಎಲ್ಲೆಲ್ಲಿ ನಿಮ್ಮ ಹಬ್ಬ ಕಾರ್ಯ ಆಗದ ಹಾಗೆ ತಡೆಗಳಿದೆಯೋ, ಅಲ್ಲಿ ನಿಮ್ಮ ಪ್ರಸನ್ನತೆ ಇಳಿಲಿಕ್ಕೆ ಯಾವ ಆಜ್ಞೆಗಳು ತಪ್ಪಿದ್ದೇವೋ ಆಜ್ಞೆಗಳನ್ನು ಸರಿಪಡಿಸಲಿಕ್ಕೆ ಇವತ್ತು ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ ಅಪ್ಪ. ರಿಗಡಾದರ ಸೆಮೆ ಕೆಲ್ದರ ಬಲಾದರ ಶಂದರ ರೀಗಡದರ ಹಬಲಾದರಿಯ ಬೇಕೆಲ್ದರ ಬಲ ನಿಮ್ಮ ಆಜ್ಞೆಗಳನ್ನು ಅನುಸರಿಸಲಿಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ ಯೇಸುವೆ. ನೀವು ಹೇಳಿದಂತೆ ನಾವು ಮಾಡ್ತೇವೆ, ನೀವು ನುಡಿದದನ್ನು ನಾವು ಮಾಡ್ತೇವೆ, ನೀವು ಆಜ್ಞಾಪಿಸಿದನ್ನು ನಾವು ಪಾಲಿಸ್ತೇವೆ ಯೇಸುವೆ. ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ ಅಪ್ಪ. ನಿಮ್ಮ ಪ್ರಸನ್ನತೆಯಲ್ಲಿ ನಮ್ಮನ್ನು ಮರೆಮಾಚು. ಸಾಧಾರಣ ಒಂದು ವಿಶ್ವಾಸಿ ಆಗಿರದ ಹಾಗೆ, ಸಾಧಾರಣ ಸಭೆಗೆ ಬಂದು ಹೋಗುವಂತ ಒಂದು ರೂಢಿಯುಳ್ಳ ವಿಶ್ವಾಸಿ ಆಗಿರದ ಹಾಗೆ, ಸ್ವರ್ಗ ಇಚ್ಛಿಸುವಂತ, ನೀವು ಸಂತೋಷಿಸುವಂತ, ನಿಮ್ಮ ಆಜ್ಞೆಗಳನ್ನು ಪಾಲಿಸುವಂತ ಒಬ್ಬ ಶಿಷ್ಯರಾಗಿ ನಮ್ಮನ್ನು ಮಾರ್ಪಡಿಸುವಪ್ಪ. ಈ ಸಭೆಯನ್ನು ಕಟ್ಟಿ ಮುಗಿಸುವುದರೊಳಗಾಗಿ ಅನೇಕ ಆತ್ಮಗಳನ್ನು ನಿಮ್ಮ ಕಡೆಗೆ ನಡೆಸಲಿಕ್ಕೆ ಬೇಕಾದ ಸಾನ್ನಿಧ್ಯ ನಮಗೆ ದಯಪಾಲಿಸು. ಅಪೊಸ್ತಲರ ಕೃತ್ಯಗಳಲ್ಲಿ ಇಳಿದಂತ ಅದೇ ಪವಿತ್ರಾತ್ಮರು ಇವತ್ತು ನಮ್ಮ ಮಧ್ಯದಲ್ಲಿ ಚಲಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಅಪೊಸ್ತಲರು ಹೋಗುವಾಗಲೇ ಅಪ್ಪ ರೋಗಿಗಳು, ದಾರಿ ಮಗ್ಗಿಲಲ್ಲಿರುವ ರೋಗಿಗಳು, ದಾರಿ ಮಗ್ಗಿಲಲ್ಲಿರುವ ಭಿಕ್ಷಕರು ಕೂಡ ಯೇಸುವನ್ನು ಕಂಡುಕೊಂಡ ಹಾಗೆ ನಮ್ಮಲ್ಲಿ ಒಂದು ಅಭಿಷೇಕ ತುಂಬಲಿ ಅಪ್ಪ. ಮೋಶೆ ದೇವದರ್ಶನ ಗುಡಾರದಲ್ಲಿ ಇಳಿದಂತ ಅದೇ ಪ್ರಸನ್ನತೆ ಇವತ್ತು ನಮ್ಮಲ್ಲಿ ಇಳಿದು ನಾವು ಹೋಗುವಾಗ, ನಮ್ಮನ್ನು ನೋಡುವಾಗ, ನಮ್ಮ ಮಾತುಗಳು, ನಮ್ಮ ಸ್ಪರ್ಶ, ನಮ್ಮ ನೋಟ, ನಮ್ಮ ಕ್ರಿಯೆ ಅನೇಕರನ್ನು ರಕ್ಷಣೆಗೆ ಮಾರ್ಗ ಮಾಡಲಿ, ಅನೇಕರು ಯೇಸುವನ್ನು ಕಂಡುಕೊಳ್ಳಲಿಕ್ಕೆ ಕಾರಣವಾಗಲಿ. ನಾವು ಒಂದು ಆಶೀರ್ವಾದವಾಗಿ, ಅನೇಕರಿಗೆ ಒಂದು ಆಶೀರ್ವಾದವಾಗಿಯೂ ನಮ್ಮನ್ನು ಮಾರ್ಪಡಿಸು ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಭೆಯ ಕಟ್ಟಡ ಕೆಲಸ ಮುಗಿಯುವುದರೊಳಗಾಗಿ ಒಂದು ದೊಡ್ಡ ಅದ್ಭುತ ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿ ನೀವು ಮಾಡುತ್ತೀರಪ್ಪ. ಇದು ಅತಿ ಬೇಗನೆ ಅತಿ ಸುಂದರವಾಗಿ ಯೆಹೋವನ ಆಜ್ಞಾಪಿಸಿದಂತೆ ಇಸ್ರಾಯೇಲ್ಯರು ಮಾಡಿದ ಹಾಗೆ, ಯೆಹೋವನ ಆಜ್ಞಾಪಿಸಿದಂತೆ ಓ ಮಂಚಿನಹಳ್ಳಿ ಸಭೆಯ ಮಕ್ಕಳಾದ ನಾವೆಲ್ಲರೂ ಮಾಡಲಿಕ್ಕೆ ಇವತ್ತು ಸಮರ್ಪಿಸ್ತಾ ಇದ್ದೇವೆ ಅಪ್ಪ.
ನಾವು ಒಂದು ಹೆಜ್ಜೆ ಇಡುವಾಗ ನಮಗೋಸ್ಕರ 100 ಹೆಜ್ಜೆ ಮುಂದೆ ಇಡುವ ದೇವರು ನೀವಪ್ಪ. ನಮ್ಮ ಒಂದು ಸ್ಟೆಪ್ ನಿಮಗೆ ಬೇಕಾಗಿದೆ. ನಾವಿವತ್ತು ಸಭೆಯಾಗಿ ಏಕ ಮನಸ್ಸಿನಿಂದ ಒಟ್ಟಾಗಿ ನಾವು ಒಂದೇ ಹೆಜ್ಜೆ ಇಡ್ತಾ ಇದ್ದೇವೆ. ಮುಂದೆ ಮಾಡಬೇಕಾದ ಕಾರ್ಯಗಳು ಆಕಾಶದ ದ್ವಾರಗಳನ್ನು ತೆರೆದು ಹಿಡಿಯಲಾರದಷ್ಟು ಸುಮರಗಳನ್ನು ಸುರಿಸಿ ಕರ್ತನೆ ಅತಿಶಯವನ್ನು ನೀವು ಮಾಡ್ತೀರೆಂದು ನಾವು ನಂಬುತ್ತಾ ಇದ್ದೇವೆ. ನನ್ನ ದೇವರು ಕರ್ತನಾದ ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಈ ಸಭೆಯ ಈ ಸಭಾ ಮಕ್ಕಳ ಪ್ರತಿಯೊಂದು ಕೊರತೆಯನ್ನು ನೀಗಿಸಿ ನಾವು ಬೇಡುವುದರಿಂದಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಅತಿ ಸುಂದರವಾಗಿ ಅತಿ ಮಹಿಮೆಯುಳ್ಳ ಸಭೆಯಾಗಿದೆ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿದ ನಮ್ಮೆಲ್ಲರಲ್ಲಿ ನಿಮ್ಮ ಸಾನ್ನಿಧ್ಯ ನೆಲೆಗೊಂಡಿರಲಿ. ಇವತ್ತಿಗೆ ಮಟ್ಟಿಗೆ ಮಾತ್ರವಲ್ಲ, ನಾವು ಈ ವಾರವೆಲ್ಲ ಎಲ್ಲೆಲ್ಲಿ ಹೋದರೂ ನಿಮ್ಮ ಸಾನ್ನಿಧ್ಯ ನಮ್ಮ ಹಿಂದೆ ಮುಂದೆ ಎಡಗಡೆ ಬಲಗಡೆ ಬರಬೇಕು. ನಮ್ಮ ಕಂಪನಿಯಲ್ಲಿದ್ದರೂ ಕೆಲಸ ಮಾಡುವಾಗಲೂ ಎಲ್ಲ ಸಮಯದಲ್ಲಿ ನಿಮ್ಮ ಸಾನ್ನಿಧ್ಯ ನಾವು ಅನುಭವಿಸಿ ಅದನ್ನು ಕಂಡು ಮುಂದೆ ಸಾಗುವಂತ ಸಹಾಯ ಮಾಡು. ನೀವಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ. ನಮ್ಮ ಮಧ್ಯದಲ್ಲಿ ಬಂದು ನಾವು ಅದ್ಭುತ ಮಾಡಿದ ದೇವರೇ ನಿಮಗೆ ವಂದನೆ ಸಲ್ಲಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಅಂದೇ ಆಶೀರ್ವಾದ ನಮ್ಮ ತಂದೆಯಾದ ದೇವರ ಪ್ರೀತಿಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರ ಆತ್ಮರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾ ಕಾಲ ನಿಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಮೋಸೆ ಅವರನ್ನು ಆಶೀರ್ವದಿಸಿದ ಹಾಗೆ ನಿಮ್ಮೆಲ್ಲರ ಕುಟುಂಬಗಳಲ್ಲಿ ಒಂದಾಗಲಿ. ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.